ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪರ್ಧಾ ಅರಿವು ಅಕಾಡೆಮಿ. ನಾನು ನಿಮ್ಮ ಶ್ರೀನಿವಾಸ್. ಫ್ರೆಂಡ್ಸ್, ಈ ದಿನದ ತರಗತಿನಲ್ಲಿ ನಾನು ನಿಮಗೆ ಒಂದು ಮೇನ್ ಸಬ್ಜೆಕ್ಟ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಇಂಡಿಯನ್ ಹಿಸ್ಟ್ರಿ, ಭಾರತೀಯ ಇತಿಹಾಸ. ಆ ಇಂಡಿಯನ್ ಹಿಸ್ಟ್ರಿಯನ್ನು ನೀವು KS ಅಲ್ಲಿ ಯಾವ ಥರ ಪ್ರಿಲಿಮ್ಸ್ಗೆ ಓದಬೇಕಾಗತ್ತೆ, ಯಾವ ಥರ ಮೇನ್ಸ್ಗೆ ಓದಬೇಕಾಗತ್ತೆ, ಅದನ್ನು ಯಾವ ಥರ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸು ಸಿಲೆಬಸ್ನ ಡಿಕೋಡ್ ಮಾಡಬೇಕು, ಸೊ ಇತ್ಯಾದಿ ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ನೋಡಿ. ಸೊ ನಿಮಗೆ ಒಂದು ಲಾಸ್ಟ್ವರೆಗೂ ನೋಡಿದ್ರೆ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನು ನಿಮಗೆ ಖಂಡಿತ ಸಿಗುತ್ತೆ. ಸೊ KS ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸದ್ಯದಲ್ಲೇ ನಮ್ಮ ಸಂಸ್ಥೆ ಸ್ಪರ್ಧಾ ಅರಿವು ಅಕಾಡೆಮಿನಲ್ಲಿ ಇದೇ ತಿಂಗಳು ಜುಲೈ 12ನೇ ತಾರೀಕು ಒಂದು ಓರಿಯೆಂಟೇಷನ್ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೀವಿ. ಆ ಓರಿಯೆಂಟೇಷನ್ ಪ್ರೋಗ್ರಾಮ್ಗೆ ಒಬ್ಬ KS ಆಫೀಸರ್ ಬರ್ತಾರೆ. ಅವರು ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೋತಾರೆ. ಅದ್ರ ಜೊತೆಗೆ ಜುಲೈ 13th ನಿಮಗೆ ರೆಗ್ಯುಲರ್ ಬ್ಯಾಚಸ್ಸು ಶುರುವಾಗುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನಿಮಗೆ ಕ್ಲಾಸಸ್ ಇರುತ್ತೆ. ಮೆಟೀರಿಯಲ್ಗಳು ಕೂಡ ಪ್ರೊವೈಡ್ ಮಾಡ್ತೀವಿ. ಅದ್ರ ಜೊತೆಗೆ ಮೆಂಟರ್ಶಿಪ್ ಇರುತ್ತೆ, ಟೆಸ್ಟ್ ಸೀರೀಸ್ ಇರುತ್ತೆ, ಆನ್ಲೈನ್ ಮತ್ತು ಆಫ್ಲೈನ್ ಹೈಬ್ರಿಡ್ ಕ್ಲಾಸಸ್ ಇರುತ್ತೆ, ಬೈಲಿಂಗ್ವೇಲಲ್ಲಿ ಕ್ಲಾಸಸ್ ಇರುತ್ತೆ. ಸೊ ಆಸಕ್ತರು ನಮ್ಮ ಸಂಸ್ಥೆ ಸ್ಪರ್ಧಾ ಅರಿವು ಅಕಾಡೆಮಿಯನ್ನು ಸಂಪರ್ಕಿಸಿ. ಇನ್ನು ಈ ದಿನ ಟಾಪಿಕಲ್ಲಿ ನಾನು ಇಂಡಿಯನ್ ಹಿಸ್ಟ್ರಿ, ಅದ್ರ ಬಗ್ಗೆ ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್ ಅಂತಂದರೆ ಪ್ರಿಲಿಮ್ಸ್ ದೃಷ್ಟಿಯಿಂದ ಯಾವ ಥರ ಓದಬೇಕು, ಮೈನ್ಸ್ ದೃಷ್ಟಿ ಬೋತ್ ಆ್ಯಂಡ್ ಪ್ರಿಲಿಮ್ಸ್ ಆ್ಯಂಡ್ ಮೈನ್ಸ್ ಪರ್ಸ್ಪೆಕ್ಟಿವಲ್ಲಿ ಯಾವ ಥರ ಓದಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಪ್ರಿಲಿಮ್ಸು KS ಪ್ರಿಲಿಮ್ಸ್ ಮತ್ತು ಮೈನ್ಸಲ್ಲಿ ಇಂಡಿಯನ್ ಹಿಸ್ಟ್ರಿನ ಯಾವ ಥರ ಓದಬೇಕು, ಎಷ್ಟು ಪ್ರಶ್ನೆಗಳು ಬರ್ತವೆ, ಸೊ ಯಾವ ಥರ 360 ಡಿಗ್ರಿ ಆ್ಯಂಗಲಲ್ಲಿ ಕವರ್ ಮಾಡಬೇಕು, ಅದನ್ನು ಈ ದಿನದ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಇಂಡಿಯನ್ ಹಿಸ್ಟ್ರಿನಲ್ಲಿ ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ 20 ಕ್ವಶನ್ಸ್, 20 ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವುದೇ ಎಕ್ಸಾಮ್ ಆಗಿರ್ಬೋದು, ಅದು KS ಆಗಿರ್ಬೋದು, IAS ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಈವನ್ ನಿಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆಗಿರ್ಬೋದು, ಎನಿ ಎಕ್ಸಾಮ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 20 ಕ್ವಶನ್ಸ್ ಫ್ರಮ್ ಹಿಸ್ಟರಿ. ಅದರಲ್ಲಿ ಇಂಡಿಯನ್ ಹಿಸ್ಟ್ರಿನ ಜನರಲಿ ನಾವು 4 ಟೈಪ್ಸ್ ಆಗಿ ಡಿವೈಡ್ ಮಾಡ್ಕೊತೀವಿ. ನಾರ್ಮಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಪ್ರಾಚೀನ ಭಾರತ ಇತಿಹಾಸ, ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ, ಮಾಡ್ರನ್ ಇಂಡಿಯನ್ ಹಿಸ್ಟ್ರಿ, ಮಿಡಿವಲ್ ಮಧ್ಯಯುಗೀನ ಭಾರತ ಇತಿಹಾಸ, ಆಧುನಿಕ ಭಾರತ ಇತಿಹಾಸ, ಆ್ಯಂಡ್ ಕರ್ನಾಟಕ ಹಿಸ್ಟರಿ, ಕರ್ನಾಟಕ ಇತಿಹಾಸ. ಈ 20 ಕ್ವಶನ್ಸಲ್ಲಿ ಯಾವ ಥರ ಡಿವೈಡ್ ಮಾಡ್ತಾರೆ ಅಂದರೆ, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಯು ಕ್ಯಾನ್ ಎಕ್ಸ್ಪೆಕ್ಟ್ 5 to 6 ಕ್ವಶನ್ಸ್, 5ರಿಂದ 6 ಪ್ರಶ್ನೆಗಳು ಬರೋ ಸಂಭವ ಇರುತ್ತೆ. ಮಿಡಿವಲಲ್ಲೂ ಅಷ್ಟೇ, ಯು ಕ್ಯಾನ್ ಎಕ್ಸ್ಪೆಕ್ಟ್ 5 to 6 ಕ್ವಶನ್ಸ್. ಮಾಡ್ರನ್ನಲ್ಲೂ ಕೂಡ, ಮಾಡ್ರನ್ನಲ್ಲಿ ಸ್ವಲ್ಪ ವೆಯ್ಟೇಜ್ ಜಾಸ್ತಿ ಇರುತ್ತೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ 8 to 10 ಕ್ವಶನ್ಸ್. 8ರಿಂದ 10 ಪ್ರಶ್ನೆಗಳು ಮಾಡರ್ನ್ ಇಂಡಿಯಾದಲ್ಲಿ ಬರ್ತವೆ ಇಂಡಿಯನ್ ಹಿಸ್ಟ್ರಿನಲ್ಲಿ. ಆ್ಯಂಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 5 to 6 ಕ್ವಶನ್ಸ್ ಇನ್ ಕರ್ನಾಟಕ ಹಿಸ್ಟರಿ. ಟೋಟಲ್ ನಿಮಗೆ 20 ಪ್ರಶ್ನೆಗಳನ್ನು ಕೇಳ್ತಾರೆ ಪ್ರಿಲಿಮ್ಸಲ್ಲಿ. KS ಪ್ರಿಲಿಮ್ಸ್ ಆಗಿರ್ಬೋದು, ಎಲ್ಲ ಒಂದು ಇದರ ಗ್ರೂಪ್ ಸಿನಲ್ಲಾಗಿರ್ಬೋದು, PDOನಲ್ಲಾಗಿರ್ಬೋದು, ಎನಿ ಎಕ್ಸಾಮ್ಸ್. ಇನ್ನು ಏನ್ಷಿಯಂಟ್ KSಗೆ ನಾನು ತೆಗೆದುಕೊಂಡ್ರೆ, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿನಲ್ಲಿ ವಿ ಹ್ಯಾವ್ ಸೋ ಮೆನಿ ಟಾಪಿಕ್ಸ್. ತುಂಬ ಟಾಪಿಕ್ಸ್ಗಳು ಬರುತ್ತೆ. ಅದರಲ್ಲಿ ಕೆಲವೊಂದು ಪ್ರಿಲಿಮ್ಸ್ಗಿದ್ದಾವೆ, ಎಕ್ಸ್ಕ್ಲೂಸಿವ್ಲಿ ಪ್ರಿಲಿಮ್ಸ್ಗೆ ಕೆಲವೊಂದು ಟಾಪಿಕ್ಸ್ ಇದ್ದಾವೆ. ಕೆಲವೊಂದು ಪ್ರಿಲಿಮ್ಸ್ ಆ್ಯಂಡ್ ಮೈನ್ಸ್, ಪ್ರಿಲಿಮ್ಸ್ ಮತ್ತು ಮೈನ್ಸಲ್ಲಿ ಇದ್ದಾವೆ. ಕೆಲವೊಂದು ಪ್ರಿಲಿಮ್ಸಲ್ಲಿಲ್ಲ, ಮೈನ್ಸಲ್ಲಿದ್ದಾವೆ. ಈ ಥರ ಡಿವೈಡ್ ಮಾಡ್ಕೋಬೇಕು. ಪ್ರಿಲಿಮ್ಸಲ್ಲಿ ಯಾವುದಿದೆ, ಪ್ರಿಲಿಮ್ಸ್ ಕಮ್ ಮೈನ್ಸಲ್ಲಿ ಯಾವ್ದು ಬರುತ್ತೆ, ಆ್ಯಂಡ್ ಮೈನ್ಸಲ್ಲಿ ಯಾವುದಿದೆ. ಯಾಕೆಂದರೆ ನೀವು ಪ್ರಿಲಿಮ್ಸ್ ಆದಮೇಲೆ ಈಗ ಪ್ರಿಲಿಮ್ಸಲ್ಲಿ ಯಾವುದಿದೆ, ಮೈನ್ಸಲ್ಲಿ ಯಾವುದಿದೆ, ಮೈನ್ಸಲ್ಲಿ ಪ್ರಿಲಿಮ್ಸಲ್ಲಿರೋದು ಯಾವುದು ಮೈನ್ಸಲ್ಲಿ ಇಲ್ಲ, ಅದು ನಿಮಗೆ ನೀಟಾಗಿ ಗೊತ್ತಾಗಬೇಕಾಗುತ್ತೆ ಎಕ್ಸಾಮ್ನ. ಯಾಕೆಂದರೆ ಇದು ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಪ್ರಿಲಿಮ್ಸ್ ಕ್ಲಿಯರ್ ಆಗಿರುತ್ತೆ, ಮೈನ್ಸ್ ಕ್ವಾಲಿಫೈ ಆಗಿರ್ತೀರ, ಆಗ ಎಂಟೈರ್ ಇಂಡಿಯನ್ ಹಿಸ್ಟ್ರಿನ ಓದೋದು ಅಗತ್ಯತೆ ಇರಲ್ಲ. ನೀಡ್ ನಾಟ್ ಟು ರೀಡ್ ಎಂಟೈರ್ ಇಂಡಿಯನ್ ಹಿಸ್ಟ್ರಿ. ಯಾಕೆಂದರೆ
ಪ್ರಿಲಿಮ್ಸಲ್ಲಿರೋದು ಒಂದಿರುತ್ತೆ, ಮೇನ್ಸಲ್ಲಿ ಒಂದು ಟಾಪಿಕ್ ಇರುತ್ತೆ. ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕು ಪ್ರಿಲಿಮ್ಸಲ್ಲಿ ಯಾವುದಿದೆ, ಮೇನ್ಸಲ್ಲಿ ಯಾವುದಿದೆ ಅಂತ ಹೇಳಿ. ಆಗ ಪ್ರಿಲಿಮ್ಸಲ್ಲಿರೋದನ್ನು ನಾವು ಸ್ಕಿಪ್ ಮಾಡಿ ಮೇನ್ಸ್ ಪ್ರಿಪ್ರೇಷನ್ ಮಾಡ್ಬೋದಾಗುತ್ತೆ. ಓಕೆ, ಇನ್ನು ಪ್ರಿಲಿಮ್ಸ್ ಕಮ್ ಮೇನ್ಸ್, ಪ್ರಿಲಿಮ್ಸಲ್ಲೂ ಇರುತ್ತೆ, ಮೇನ್ಸಲ್ಲೂ ಇರುತ್ತೆ. ಅದನ್ನು ನೀವು ಪ್ರಿಲಿಮ್ಸ್ ಟೈಮಲ್ಲೇ ಪ್ರಿಪೇರ್ ಮಾಡ್ಬೋದಾಗಿರುತ್ತೆ. ಇದು ಮೇನ್ಸಲ್ಲೂ ಇದೆ, ಇದು ಪ್ರಿಲಿಮ್ಸಲ್ಲೂ ಇದೆ. ಹಾಗಾಗಿ ಇದನ್ನು ನಾನು ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲೂ ಓದಬೇಕಾಗತ್ತೆ, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲೂ ಓದಬೇಕಾಗತ್ತೆ ಅಂತ ಫಸ್ಟೇ ನೀವು ಸಬ್ಜೆಕ್ಟನ್ನು ಡಿಕೋಡ್ ಮಾಡ್ಕೋಬೇಕು. ಯಾವುದು ಪ್ರಿಲಿಮ್ಸಲ್ಲಿದೆ, ಯಾವುದು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸಲ್ಲಿದೆ, ಆ್ಯಂಡ್ ಯಾವುದು ಎಕ್ಸ್ಕ್ಲೂಸಿವ್ಲಿ ಮೇನ್ಸಲ್ಲಿದೆ ಅಂತ ಹೇಳಿ. ಸೊ ಎಲ್ಲ ಟಾಪಿಕ್ಕು ಕೂಡ ಮೇನ್ಸಲ್ಲಿರಲ್ಲ, ಕೆಲವೊಂದು ಟಾಪಿಕ್ಕು ಮೇನ್ಸಲ್ಲಿ ಕೈ ಬಿಟ್ಟಿದ್ದಾರೆ. ಪರ್ಟಿಕ್ಯುಲರ್ಲಿ ನೋಡಿ, ಕಲ್ಚರಲ್ ಪಾರ್ಟ್ ಮಾತ್ರ ಮೇನ್ಸಲ್ಲಿದೆ, ಪೊಲಿಟಿಕಲ್ ಹಿಸ್ಟ್ರಿ ಇಲ್ಲ. ಓಕೆ, ಸೊ ಅದು ನಿಮಗೆ ಗೊತ್ತಾಗಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿ ನಾವು ತೆಗೆದುಕೊಂಡ್ರೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧು ಬಯಲಿನ ನಾಗರಿಕತೆ. ಆ ಸಿಂಧು ಬಯಲಿನ ನಾಗರಿಕತೆಯಲ್ಲಿ ನಿಮಗೆ ಎಲ್ಲನೂ ಓದೋ ಅಗತ್ಯತೆ ಇಲ್ಲ ಮೇನ್ಸಲ್ಲಿ. ಪ್ರಿಲಿಮ್ಸಲ್ಲಾದರೆ ಎಲ್ಲ ಓದಬೇಕು, ನಾಗರಿಕತೆ, ಅದರ ಸ್ಕೋಪು, ಓಕೆ, ಎಕ್ಸ್ಟೆಂಟು ಎಷ್ಟು ಆಯಿತು, ನಗರಗಳು ಓದಬೇಕು, ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕ್, ರಿಲಿಜಿಯಸ್ಸು, ಡಿಕ್ಲೈನ್ ಆಫ್ IVC, ಸಿಂಧು ಬಯಲಿನ ನಾಗರಿಕತೆಯ ಅವನತಿ, ಇದೆಲ್ಲ ನೀವು ಓದಬೇಕಾಗುತ್ತೆ. ಬಟ್ ಮೇನ್ಸಲ್ಲಿ ಮಾತ್ರ ಒಂದೇ ಇರೋದು. ಸೊ ಡಿಸ್ಟಿಂಕ್ಷನ್ ಬಿಟ್ವೀನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆ್ಯಂಡ್ ವೇದಿಕ್ ಕಲ್ಚರ್. ಸಿಂಧು ನಾಗರಿಕತೆ ಮತ್ತು ವೈದಿಕ ಸಂಸ್ಕೃತಿಗಿರುವ ಸಾಮ್ಯತೆ ಅಥವಾ ವ್ಯತ್ಯಾಸನ ಕೇಳ್ತಾರೆ. ಬಟ್ ಆ ವ್ಯತ್ಯಾಸನ ನೀವು ಬರೀಬೇಕು ಅಂದರೆ ಇಲ್ಲಿ ನಿಮಗೆ ಪೊಲಿಟಿಕಲ್ ಹಿಸ್ಟ್ರಿ ಗೊತ್ತಿರಬೇಕು, ಸೋಷಿಯಲ್ಲು ಸೊಸೈಟಿ ಗೊತ್ತಿರಬೇಕು, IVCದು ಎಕಾನಮಿ ಗೊತ್ತಿರಬೇಕು, ರಿಲಿಜಿಯನ್ ಗೊತ್ತಿರಬೇಕು. ಓಕೆ, ಬಟ್ ನಿಮಗೆ ಮೇಜರ್ ಸಿಟೀಸ್ ಬೇಕಾಗಲ್ಲ. ಓಕೆ, ಸೊ ಆ ಥರ. ಸೊ ಅದು ಪ್ರಿಲಿಮ್ಸಲ್ಲಿದೆ, ಮೇನ್ಸಲ್ಲಿ ಇಲ್ಲ. ಸೊ ಆ ಥರ ನಿಮಗೆ ಗೊತ್ತಾಗಬೇಕಾಗುತ್ತೆ. ಇನ್ನು ವೇದಿಕ್ ಏಜ್ ಬಂದರೆ, ವೇದಿಕ್ ಏಜಲ್ಲಿ ಸೊ ಎಂಟೈರ್ ಅರ್ಲಿ ವೇದಿಕ್, ಲೇಟರ್ ವೇದಿಕ್ ಓದ್ತೀರ. ಋಗ್ವೇದದ ಕಾಲ, ನಂತರ ವೈದಿಕ ಕಾಲ, ಮತ್ತು ವೇದಿಕ್ ಲಿಟ್ರೇಚರ್ ಮಾತ್ರ ನಿಮಗೆ ಮೇನ್ಸಲ್ಲಿರುತ್ತೆ. ಸೊ ಇನ್ಯಾವುದು ನಿಮಗೆ ಮೇನ್ಸಲ್ಲಿಲ್ಲ. ಇನ್ನು ಜೈನಿಸಮ್, ಬುದ್ಧಿಸಮ್, ಜೈನ ಧರ್ಮ, ಬೌದ್ಧ ಧರ್ಮ ಕಂಪ್ಲೀಟು ನಿಮಗೆ ಮೇನ್ಸಲ್ಲಿ, ಪ್ರಿಲಿಮ್ಸಲ್ಲಿ ಬರುತ್ತೆ. ಓಕೆ, ಮೇನ್ಸಲ್ಲಿ ಏನಿದೆ, ಜೈನಿಸಮ್, ಬುದ್ಧಿಸಮ್ನ ಇಟ್ಟಿದ್ದಾರೆ. ಅದರಲ್ಲೂ ಕೂಡ ನಿಮಗೆ ಈನಯಾನ, ಜೈನಿಸಮಿಗೆ, ಬುದ್ಧಿಸಮಿಗೆ ಬಂದರೆ ಈನಯಾನ, ಮಹಾಯಾನ, ಶ್ವೇತಾಂಬರ, ದಿಗಂಬರ, ಡಿಫ್ರೆನ್ಸಸ್ಸು. ಓನ್ಲಿ ಜೈನ ಫಿಲಾಸಫಿ ಮತ್ತು ಬುದ್ಧಿಸ್ಟ್ ಫಿಲಾಸಫಿ ಮೇನ್ಸಲ್ಲಿದೆ. ಅಂದರೆ ಜೈನ ಫಿಲಾಸಫಿ, ಬೌದ್ಧ ಫಿಲಾಸಫಿನ ನೀವು ಪ್ರಿಲಿಮ್ಸ್ಗೂ ಓದಬೇಕು, ಮೇನ್ಸ್ಗೂ ಓದಬೇಕಾಗುತ್ತೆ. ಒಂದೇ ಸಲ ನೀವು ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಪ್ರಿಲಿಮ್ಸ್ಗೂ ಓದಬೇಕಾದ್ರೇ ನಿಮ್ಮ ಪ್ರಿಪ್ರೇಷನ್ ಮಾಡಿದ್ರೆ ಮೇನ್ಸ್ ಟೈಮಲ್ಲಿ ಇಟ್ ಈಸ್ ಲೈಕ್ ಎ ರಿವಿಷನ್ ಆಗುತ್ತೆ, ಫಾಸ್ಟ್ ರೀಡಿಂಗ್ ಆಗುತ್ತೆ. ಇನ್ನು ಮಹಾಜನಪದಾಸ್ ಪ್ರಿಲಿಮ್ಸಲ್ಲಿ ಮಾತ್ರ ಇದೆ, ಮೇನ್ಸಲ್ಲಿಲ್ಲ. ಓಕೆ, ಮೌರ್ಯಾಸಲ್ಲಿ ಯಾವುದೂ ಇಲ್ಲ ಮೇನ್ಸಲ್ಲಿ, ಪ್ರಿಲಿಮ್ಸಲ್ಲಿದೆ. ಸೋರ್ಸಸ್ ಇದೆ. ಓಕೆ, ಚಂದ್ರಗುಪ್ತ ಮೌರ್ಯ, ಅಶೋಕ, ಬಿಂದುಸಾರ ಇವರೆಲ್ಲರೂ ಇದ್ದಾರೆ. ಪೊಲಿಟಿಕಲ್ ಹಿಸ್ಟ್ರಿ ಪ್ರಿಲಿಮ್ಸಲ್ಲಿದೆ. ಮೇನ್ಸಲ್ಲಿ ಮಾತ್ರ ನಿಮಗೆ ಕೇವಲ ಅವನು ಮೌರ್ಯನ್ ಆರ್ಕಿಟೆಕ್ಚರನ್ನು ಮಾತ್ರ ಇಟ್ಟಿದ್ದಾನೆ, ಮೌರ್ಯರ ವಾಸ್ತುಶಿಲ್ಪ. ಅಂದರೆ ಮೌರ್ಯರ ವಾಸ್ತುಶಿಲ್ಪನ ನೀವು ಓದಬೇಕಾದ್ರೆ ಅದು ಪ್ರಿಲಿಮ್ಸ್ ಕಮ್ ಮೇನ್ಸ್. ಸೊ ಆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನೀವು ಓದಬೇಕಾಗುತ್ತೆ. ಮೇನ್ಸ್ ಟೈಮಲ್ಲಿ ಪೊಲಿಟಿಕಲ್ ಹಿಸ್ಟ್ರಿನ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ. ಅದಾದಮೇಲೆ ಫಾರಿನ್ ಇನ್ವೇಷನ್ಸ್ ಬರ್ತವೆ, ವಿದೇಶಿಯರ ದಾಳಿಗಳು. ಓಕೆ, ಪರ್ಷಿಯನ್ ಇನ್ವೇಷನ್ ಇರ್ಬೋದು, ಅಲೆಕ್ಸಾಂಡರ್ ಇನ್ವೇಷನ್ಸ್ ಇರ್ಬೋದು, ಇಂಡೋಗ್ರೀಕ್ ಇನ್ವೇಷನ್ಸ್ ಇರ್ಬೋದು, ಶಕಾಸ್, ಕುಶಾನ್ಸ್, ಪಾರ್ಥಿಯನ್ಸ್, ಇದ್ಯಾವುದು ನಿಮಗೆ ಇದು ಪ್ರಿಲಿಮ್ಸಲ್ಲಿ ಓದ್ತೀರಾ, ಮೇನ್ಸಲ್ಲಿಲ್ಲ. ಬಟ್ ಮೇನ್ಸಲ್ಲಿ ಕುಶಾನಾಸ್ ಸ್ಕಲ್ಪ್ಚರಲ್ ಆರ್ಟನ್ನು ನಿಮಗೆ ಇಟ್ಟಿದ್ದಾನೆ. ಅಂದರೆ ಕಾನಿಷ್ಕನ ಟೈಮಲ್ಲಿ ಮಥುರಾ ಕಲೆ, ಅಮರಾವತಿ ಕಲೆ ಅಂತ ಬರುತ್ತೆ, ಅಷ್ಟನ್ನು ಇಟ್ಟಿದ್ದಾನೆ. ಅದಾದಮೇಲೆ ಶಾತವಾಹನಸ್ ಕಂಪ್ಲೀಟ್ ಪ್ರಿಲಿಮ್ಸ್ಗೆ ಓದ್ತೀರಾ, ಮೇನ್ಸಲ್ಲಿ ಕೇವಲ ಅಮರಾವತಿ ಕಲೆ ಮಾತ್ರ ಮೇನ್ಸಲ್ಲಿ ಇಟ್ಟಿದ್ದಾನೆ. ಅಂದರೆ ಅಮರಾವತಿ ಕಲೆ ಮಾತ್ರ ನೀವು ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಓದಬೇಕಾಗುತ್ತೆ. ಅಂದರೆ ಪ್ರಿಲಿಮ್ಸ್ಗೆ ಓದಬೇಕಾದ್ರೇ ನೀವು ಮೇನ್ಸಲ್ಲಿ ಯಾವ್ಯಾವ್ದಿದೆ ಅಂತ ನೀವು ಒಂದು ಸಿಲೆಬಸ್ ಇಟ್ಕೊಂಡು ಡಿಕೋಡ್ ಮಾಡಿಕೊಂಡ್ರೆ ನಿಮ್ಮ ಪ್ರಿಪ್ರೇಷನ್ನು 100% ಈಸಿ ಆಗುತ್ತೆ. ಮೇನ್ಸ್ ಟೈಮಲ್ಲಿ ಇಟ್ ಈಸ್ ಲೈಕ್ ರಿವಿಷನ್ ಆಗುತ್ತೆ. ಅದಾದಮೇಲೆ ಸಂಗಮೇಜ್ ಪ್ರಿಲಿಮ್ಸಲ್ಲೂ ಇಲ್ಲ, ಪ್ರಿಲಿಮ್ಸಲ್ಲಿದೆ, ಮೇನ್ಸಲ್ಲಿಲ್ಲ ಸಂಗಮೇಜ್. ಓಕೆ, ಪಲ್ಲವಾಸ್ ಪಲ್ಲವಾಸ್ ಕಂಪ್ಲೀಟಾಗಿ ಪ್ರಿಲಿಮ್ಸ್ಗೆ ಓದ್ತೀರಾ, ಪಲ್ಲವಾಸ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರನ್ನು ಮೇನ್ಸ್ಗೆ ಓದ್ತೀರಾ. ಹಾಗಾಗಿ ಆ ಪಲ್ಲವ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಪ್ರಿಲಿಮ್ಸ್ ಕಮ್ ಮೇನ್ಸ್ಗೆ ಬರುತ್ತೆ. ಗುಪ್ತಾಸಿಗೆ ಬಂದರು ಅಷ್ಟೇ, ಗುಪ್ತಾಸ್ ಪ್ರಿಲಿಮ್ಸಿಗೆ ಕಂಪ್ಲೀಟ್ ಓದ್ತೀರಾ. ಸೊ ಅಲ್ಲಿ ನೀವು ಮೇನ್ಸಿಗೆ ಬಂದಾಗ ಗುಪ್ತಾ ಆರ್ಕಿಟೆಕ್ಚರನ್ನು ಮಾತ್ರ ಓದ್ತೀರಾ, ಗುಪ್ತಾ ಪೇಂಟಿಂಗನ್ನು ಮಾತ್ರ ಓದ್ತೀರಾ.
ಈ ಥರ ನೀವು ಪ್ರಿಲಿಮ್ಸ್ಗೆ ಯಾವುದಿದೆ, ಪ್ರಿಲಿಮ್ಸ್ ಕಮ್ ಮೇನ್ಸ್ಗೆ ಯಾವುದಿದೆ, ಮೇನ್ಸ್ಗೆ ಯಾವುದಿದೆ ಅಂತ ಹೇಳಿ 3 ಥರ ಡಿವೈಡ್ ಮಾಡಿಕೊಂಡ್ರೆ ನಿಮ್ಮ ಪ್ರಿಪ್ರೇಷನ್ನು ತುಂಬ ಈಸಿ ಆಗುತ್ತೆ. ಅದೇ ಥರ ಮಿಡಿವಲ್ ಹಿಸ್ಟ್ರಿಗೆ ಬಂದರೆ, ಮಿಡಿವಲ್ ಹಿಸ್ಟ್ರಿನಲ್ಲಿ ಫಸ್ಟ್ ಚಾಪ್ಟರ್ ರಜಪೂತ್ರದ್ದು ನೋಡಿ. ರಜಪೂತರು ಕಂಪ್ಲೀಟ್ ಪ್ರಿಲಿಮ್ಸ್ಗೆ ಓದ್ತೀರಾ. ಮೇನ್ಸ್ಗೆ ಯಾವುದು ಓದ್ತೀರಾ? ಖಜುರಾಹೋ ಟೆಂಪಲ್ಸ್. ಓಕೆ, ಚಾಂದೇಲಾಸ್ ಕನ್ಸ್ಟ್ರಕ್ಟೆಡ್ ಖಜುರಾಹೋ ಟೆಂಪಲ್ಸ್, ಅದನ್ನು ಓದ್ತೀರಾ. ಅಷ್ಟು ಬಿಟ್ಟರೆ ಇನ್ಯಾವುದೂ ಇಲ್ಲ. ಇನ್ನು ದಕ್ಷಿಣ ಭಾರತದಲ್ಲಿ ಚೋಳಾಸ್ ಆಫ್ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಚೋಳರಲ್ಲಿ ಕಂಪ್ಲೀಟ್ ಪೊಲಿಟಿಕಲ್ ಹಿಸ್ಟ್ರಿ, ರಾಜರಾಜ ಚೋಳ, ರಾಜೇಂದ್ರ ಚೋಳ, ಪರಾಂತಕ ಚೋಳ, ಇವ್ರನ್ನೆಲ್ಲ ಪ್ರಿಲಿಮ್ಸ್ಗೆ ಓದ್ತೀರಾ. ಮೇನ್ಸಿಗೆ ಮಾತ್ರ ಓನ್ಲಿ ಚೋಳ ಆರ್ಕಿಟೆಕ್ಚರ್, ಅದು ದ್ರಾವಿಡ ಆರ್ಕಿಟೆಕ್ಚರನ್ನು ಮಾತ್ರ ನೀವು ಓದ್ತೀರಾ. ಅದೇ ಥರ ಪಾಂಡ್ಯನ್ ಆರ್ಕಿಟೆಕ್ಚರು ಕೂಡ ಮೇನ್ಸಲ್ಲಿದೆ. ಸೊ ಅದನ್ನು ಪ್ರಿಲಿಮ್ಸು ಮೇನ್ಸ್ 2 ಕಡೆಯಿಂದನೂ ಓದ್ತೀರಾ. ಇನ್ನು ಪೊಲಿಟಿಕಲ್ ಹಿಸ್ಟ್ರಿ ನಿಮಗೆ ಬರೋದಿಲ್ಲ. ಇನ್ನು ಡೆಲ್ಲಿ ಸಲ್ತಾನೇಟಿಗೆ ಬಂದರೆ, ಡೆಲ್ಲಿ ಸಲ್ತಾನೇಟ್ನ ಕಂಪ್ಲೀಟ್ ಪ್ರಿಲಿಮ್ಸ್ಗೆ ಓದ್ತೀರಾ. ಮೇನ್ಸ್ಗೆ ಯಾವುದೂ ಇಲ್ಲ ಡೆಲ್ಲಿ ಸಲ್ತಾನೇಟ್ದು. ದೆಹಲಿ ಸುಲ್ತಾನರ ವಾಸ್ತುಶಿಲ್ಪ ಇಲ್ಲ, ದೆಹಲಿ ಸುಲ್ತಾನರ ಸಾಹಿತ್ಯಿಕ ಸಾಧನೆಗಳಿಲ್ಲ, ಲಿಟ್ರೇಚರ್ ಕಾಂಟ್ರಿಬ್ಯೂಷನ್ ಟು ಲಿಟ್ರೇಚರ್ ಇಲ್ಲ. ಇನ್ನು ಮುಗಲ್ಸಿಗೆ ಬಂದರೆ, ಮುಗಲ್ ಪೊಲಿಟಿಕಲ್ ಹಿಸ್ಟ್ರಿ, ಮುಗಲ್ರದ್ದು ಕಂಪ್ಲೀಟು ನೀವು ಪ್ರಿಲಿಮ್ಸ್ಗೆ ಓದ್ತೀರಾ. ಓಕೆ, ಇನ್ನು ಪ್ರಿಲಿಮ್ಸ್ ಕಮ್ ಮೇನ್ಸ್ಗೆ ಏನಿದೆ, ಸೊ ಮುಗಲ್ ಆರ್ಕಿಟೆಕ್ಚರ್, ಮುಗಲ್ ಮ್ಯೂಸಿಕ್, ಮುಗಲ್ ಕಾಂಟ್ರಿಬ್ಯೂಷನ್ ಟು ಪೇಂಟಿಂಗ್, ಮುಗಲರ ವಾಸ್ತುಶಿಲ್ಪ, ಮುಗಲರ ಚಿತ್ರಕಲೆ, ಮುಗಲರ ಸಂಗೀತ, ಇದು ಮೇನ್ಸಿಗೆ ಮಾತ್ರ ಇದೆ. ಈ 3ನ್ನ ಓದಬೇಕಾದ್ರೆ ನೀವು ಪ್ರಿಲಿಮ್ಸ್ ಕಮ್ ಮೇನ್ಸ್ ದೃಷ್ಟಿಕೋನದಲ್ಲಿ ಓದಿದ್ರೆ ನಿಮ್ಮ ಮೇನ್ಸ್ ಪ್ರಿಪ್ರೇಷನ್ನು 100% ಈಸಿ ಆಗುತ್ತೆ. ಇನ್ನು ಮರಾಠಾಸ್, ಶಿವಾಜಿ ಓನ್ಲಿ ಪ್ರಿಲಿಮ್ಸ್ಗೆ ಓದ್ತೀರಾ, ಮೇನ್ಸಲ್ಲಿಲ್ಲ. ಭಕ್ತಿ ಮೂಮೆಂಟು ಅಷ್ಟೇ, ಸೊ ಪ್ರಿಲಿಮ್ಸ್ಗೆ ಓದ್ತೀರಾ, ಮೇನ್ಸಲ್ಲಿಲ್ಲ. ಸೊ ಈ ಥರ ನೀವು ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನೇ ಹೇಳ್ತಾ ಹೋಗ್ತೀನಿ. ಇನ್ನು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೆ ಬಂದರೆ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಕಂಪ್ಲೀಟ್ ನೀವು ಪ್ರಿಲಿಮ್ಸ್ಗೆ ಓದ್ತೀರಾ. ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಓದ್ತೀರಾ, ಬ್ರಿಟಿಷ್ ಕಾನ್ಕ್ವೆಸ್ಟ್ ಆಫ್ ಇಂಡಿಯಾ, ಓಕೆ, ಗವರ್ನರ್ ಜನರಲ್ಸ್ ರೂಲ್ ಆಫ್ ಬೆಂಗಾಲ್, ಬಂಗಾಳದ ಗವರ್ನರ್ ಜನರಲ್ ಆಳ್ವಿಕೆ, 1857 ರಿವೋಲ್ಟ್, 857 ದಂಗೆ, ಇದೆಲ್ಲ ಪ್ರಿಲಿಮ್ಸ್ಗೆ ಓದ್ತೀರಾ. ನೋಡಿ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಕಂಪ್ಲೀಟ್ ಪ್ರಿಲಿಮ್ಸ್ಗೆ ಓದ್ತೀರಾ. ಆದರೆ ಮೇನ್ಸಲ್ಲಿ ಒಂದೇ ಒಂದು ಚಾಪ್ಟರ್ನ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನಲ್ಲಿ ಇಟ್ಟಿದ್ದಾರೆ, ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್, ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅಂತ ಏನು ಬರ್ತವೆ 19ನೇ ಶತಮಾನದ್ದು, ಅದೊಂದನ್ನು ಮಾತ್ರ ಮೇನ್ಸಲ್ಲಿ ಇಟ್ಟಿದ್ದಾನೆ. ಹಾಗಾಗಿ ಆ ಚಾಪ್ಟರ್ನ ಓದಬೇಕಾದ್ರೆ ನೀವು ಪ್ರಿಲಿಮ್ಸ್ ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಓದಬೇಕಾಗುತ್ತೆ. ಓಕೆ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ನಿಮಗೆ ಫ್ರೀಡಮ್ ಮೂವ್ಮೆಂಟು ಕರ್ನಾಟಕ ಇದೆ, ನಿಮಗೆ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟು KS ಮೇನ್ಸಲ್ಲಿ ಇಲ್ಲ. ಐ ಆಮ್ ಡಿಸ್ಕಸಿಂಗ್ KS ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಇವತ್ತು ಕ್ಲಾಸ್ ಮಾಡ್ತಾ ಇರುವಂಥದ್ದು. ಇನ್ನು ಕರ್ನಾಟಕ ಹಿಸ್ಟ್ರಿಗೆ ಬಂದರೆ ನಿಮಗೆ ಪೊಲಿಟಿಕಲ್ ಹಿಸ್ಟರಿ ಯಾವುದೂ ಇಟ್ಟಿಲ್ಲ, ಎಕ್ಸೆಪ್ಟು ವಿಜಯನಗರ ಒಂದನ್ನು ಬಿಟ್ಟರೆ ಇನ್ಯಾವುದೇ ಪೊಲಿಟಿಕಲ್ ಹಿಸ್ಟ್ರಿನ ನಿಮಗೆ ಮೇನ್ಸಲ್ಲಿ ಇಟ್ಟಿಲ್ಲ. ಫಸ್ಟೇನೆ ನಿಮಗೆ ಕನ್ನಡ ಭಾಷೆಯ ಪ್ರಾಚೀನತೆ ಅಂತ ಬರುತ್ತೆ, ಕನ್ನಡ ಸಾಹಿತ್ಯದ ಪ್ರಾಚೀನತೆ ಅಂತ ಬರುತ್ತೆ, ಕನ್ನಡ ನಾಡಿನ ಪ್ರಾಚೀನತೆ, ಆ್ಯಂಟಿಕ್ವಿಟಿ ಆಫ್ ಕರ್ನಾಟಕ, ಆ್ಯಂಟಿಕ್ವಿಟಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಆ್ಯಂಡ್ ಆ್ಯಂಟಿಕ್ವಿಟಿ ಆಫ್ ಕನ್ನಡ ಲಿಟ್ರೇಚರ್, ಅದನ್ನು ಸ್ವಲ್ಪ ಓದ್ತೀರಾ. ಅದಾದಮೇಲೆ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಫ್ರಮ್ ಕದಂಬ ಟು ಹೊಯ್ಸಳಾಸ್, ನೇರವಾಗಿ ಸಾಂಸ್ಕೃತಿಕ ಸಾಧನೆಗಳಿಗೆ ಬರ್ತಾರೆ. ಅಂದರೆ ಕದಂಬರಿಂದ ಹೊಯ್ಸಳರವರೆಗೆ ಸಾಂಸ್ಕೃತಿಕ ಸಾಧನೆಗಳನ್ನ ಮಾತ್ರ ಮೇನ್ಸಲ್ಲಿಟ್ಟಿದ್ದಾನೆ, ಪೊಲಿಟಿಕಲ್ ಹಿಸ್ಟ್ರಿ ಇಟ್ಟಿಲ್ಲ. ಇದನ್ನು ಜಸ್ಟು ನೀವು 2 ಅವರ್ಸಲ್ಲಿ ಪ್ರಿಪೇರ್ ಆಗ್ಬೋದು. ನಿಮ್ಮ ಒನ್ಸ್ ನಿಮಗೆ ಸಿಲೆಬಸ್ ಗೊತ್ತಿದ್ರೆ ಪ್ರಿಪರೇಷನ್ನು ತುಂಬ ಈಸಿ ಆಗುತ್ತೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇವತ್ತು ಮೇನ್ಸು ಕೂಡ ನಾನು ಡಿಕೋಡಿಂಗ್ ಮಾಡ್ತಾಯಿದ್ದೀನಿ, KS ಮೇನ್ ಸಿಲೆಬಸ್ನ. ಓಕೆ, ಇನ್ನು ನಿಮಗೆ ವಿಜಯನಗರಕ್ಕೆ ಬಂದರೆ, ಆರಿಜಿನ್ ಆಫ್ ವಿಜಯನಗರ ಪ್ರಿಲಿಮ್ಸ್ಗೂ ಓದ್ತೀರಾ, ಮೇನ್ಸ್ಗೂ ಓದ್ತೀರಾ. ಹರಿಹರ ಇಟ್ಟಿದ್ದಾರೆ, ದೇವರಾಯ ಇಟ್ಟಿದ್ದಾರೆ, ಕೃಷ್ಣದೇವರಾಯ, ಈ 3 ಜನರನ್ನ ಮಾತ್ರ, ಒಂದು ಅಳಿಯ ರಾಮರಾಯ, ಈ 4 ಜನ ಮಾತ್ರ ಮೇನ್ಸಲ್ಲಿದ್ದಾರೆ. ಇದನ್ನು ಉಳಿದಿದ್ದೆಲ್ಲ ಮೇನ್ಸಲ್ಲಿ ಓದ್ತೀರಾ. ಆಮೇಲೆ ಡೈರೆಕ್ಟಾಗಿ ಬ್ಯಾಟಲ್ ಆಫ್ ತಾಳಿಕೋಟ, ಕಾನ್ಸಿಕ್ವೆನ್ಸಸ್, ತಾಳಿಕೋಟ ಕದನದ ಕಾರಣಗಳು, ಅದರ ಪರಿಣಾಮಗಳನ್ನು ನಾವು ನೋಡ್ತೀರಾ. ಅದಾದಮೇಲೆ ವಿಜಯನಗರ ಕಲ್ಚರಲ್ ಹಿಸ್ಟ್ರಿ ಕಂಪ್ಲೀಟ್ ಆಗಿಟ್ಟವನು, ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ವಿಜಯನಗರ, ವಿಜಯನಗರದ ಸಾಹಿತ್ಯಿಕ ಸಾಧನೆಗಳು, ಸಾಹಿತ್ಯಕ್ಕೆ ಏನು ಕೊಡುಗೆ ಕೊಟ್ಟರು, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ಗೆ ಏನು ಕೊಡುಗೆ ಕೊಟ್ಟರು, ಅದೇ ಥರ ಅವರ ಲಿಟ್ರೇಚರ್ಗೆ ಏನು ಕೊಡುಗೆ, ಮ್ಯೂಸಿಕ್ಕಿಗೆ ಏನು ಕೊಡುಗೆ ಕೊಟ್ಟರು. ಆಮೇಲೆ ಫಾರಿನ್ ಅಕೌಂಟ್ಸ್, ವಿಜಯನಗರ ಕಾಲದಲ್ಲಿ ಒಂದಷ್ಟು ಜನ ಬರ್ತಾರೆ, ನಿಕೋಲೋ ಡಿ ಕಾಂಟಿ ಬರ್ತಾನೆ, ಓಕೆ, ಅಬ್ದುಲ್ ರಜಾಕ್ ಬರ್ತಾನೆ, ಓಕೆ, ಡೊಮಿಂಗೋ ಪೇಸ್, ಬರ್ಬೋಸಾ, ಇವರೆಲ್ಲ ನ್ಯೂನಿಚ್, ಅವರ ಅಕೌಂಟ್ಸನ್ನು ಕೇಳಿದ್ದಾರೆ. ಅದನ್ನು ಪ್ರಿಲಿಮ್ಸ್ಗೂ ಓದಬೇಕು, ಮೇನ್ಸ್ಗೂ ಓದಬೇಕು. ಇಷ್ಟು ನಿಮಗೆ. ಆಮೇಲೆ ಬಹಮನೀಸ್ ಬರ್ತಾರೆ.
ಬಹುಮನೀಸಲ್ಲಿ ನೋಡಿ ಯಾರ್ದೂ ನಿಮಗೆ ಇಟ್ಟಿಲ್ಲ, ಪೊಲಿಟಿಕಲ್ ಹಿಸ್ಟ್ರಿ ಯಾವುದೂ ನಿಮಗೆ ಇಟ್ಟಿಲ್ಲ, ಓನ್ಲಿ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ಬಹುಮನಿಗಳ ಸಾಂಸ್ಕೃತಿಕ ಸಾಧನೆಗಳು. ಅದರಲ್ಲಿ ಮಹಮ್ಮದ್ ಗವಾನ್ ಒಬ್ಬನ ಇಟ್ಟಿದ್ದಾರೆ ಮೇನ್ಸಲ್ಲಿ. ಓಕೆ, ಪ್ರಿಲಿಮ್ಸ್ಗೆಲ್ಲ ಓದ್ತೀರಾ, ಮೇನ್ಸ್ಗೆ ಇಷ್ಟು ಓದಿದ್ರೆ ಸಾಕು. ಅದಾದ ನಂತರ ಆದಿಲ್ ಶಾಹೀಸ್ ಕಂಪ್ಲೀಟ್ ಪ್ರಿಲಿಮ್ಸ್ಗೆ ಓದ್ತೀರಾ. ಇನ್ನು ಮೇನ್ಸ್ಗೆ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ಆದಿಲ್ ಶಾಹಿಗಳ ಸಾಂಸ್ಕೃತಿಕ ಕೊಡುಗೆಗಳು, ಅಂದರೆ ದೇರ್ ಕಾಂಟ್ರಿಬ್ಯೂಷನ್ ಟು ಲಿಟ್ರೇಚರ್ ಆ್ಯಂಡ್ ದೇರ್ ಕಾಂಟ್ರಿಬ್ಯೂಷನ್ ಟು ಆರ್ಕಿಟೆಕ್ಚರ್. ಸಾಹಿತ್ಯಕ್ಕೆ ಆದಿಲ್ ಶಾಹಿಗಳ ಕೊಡುಗೆ, ಓಕೆ, ಮತ್ತು ವಾಸ್ತುಶಿಲ್ಪಕ್ಕೆ ಆದಿಲ್ ಶಾಹಿಗಳ ಕೊಡುಗೆ. ಇನ್ನು ಮಿಡಿವಲ್ ಭಕ್ತಿ ಇದರಲ್ಲಿ ಕೆಲವ್ರನ್ನ ಇಟ್ಟಿದ್ದಾರೆ. ಯಾರನ್ನ ಇಟ್ಟಿದ್ದಾರೆ? ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ. ಇವ್ರನ್ನ ಕರ್ನಾಟಕದಲ್ಲಿ ಏನಿದ್ರು ಸ್ವಲ್ಪ ವರ್ಕ್ ಮಾಡಿದ್ರು, ಇವ್ರ ಬಗ್ಗೆ ಇಟ್ಟಿದ್ದಾರೆ. ಅದಾದ ನಂತರ ನಿಮಗೆ ವಚನಗಳನ್ನ ಇಟ್ಟಿದ್ದಾರೆ. ಬಸವಣ್ಣಂದು KS ಮೇನ್ಸಲ್ಲಿ, ಪ್ರಿಲಿಮ್ಸಲ್ಲಿಲ್ಲ. ಅಕ್ಕಮಹಾದೇವಿ ಇಟ್ಟಿದ್ದಾರೆ. ದಾಸ ಮೂಮೆಂಟನ್ನು ಮೇನ್ಸಲ್ಲಿ ಇಟ್ಟಿದ್ದಾರೆ, ಅದು ಪ್ರಿಲಿಮ್ಸಲ್ಲಿಲ್ಲ. ಅದಾದ ನಂತರ ಫ್ರೀಡಮ್ ಮೂವ್ಮೆಂಟ್, ಮೈಸೂರು ಒಡೆಯರ್ಸ್ ನೋಡಿ. ಹೈದರಾಲಿ, ಟಿಪ್ಪು ಅವರು ಯಾವುದೂ ನಿಮಗೆ ಮೇನ್ಸಲ್ಲಿ ಬರಲ್ಲ, ಪ್ರಿಲಿಮ್ಸಲ್ಲಿ ಬರ್ತಾರೆ. ಮೈಸೂರು ಒಡೆಯರ್ಸು ಕೂಡ ನಿಮಗೆ ಪ್ರಿಲಿಮ್ಸಲ್ಲಿ ಬರ್ತಾರೆ, ಮೇನ್ಸಲ್ಲಿ ಬರಲ್ಲ. ಮೇನ್ಸಲ್ಲಿ ನಿಮಗೆ ಹೈದರಾಲಿ, ಟಿಪ್ಪು ಮೇನ್ಸಲ್ಲಿ ಇಟ್ಟಿದ್ದಾರೆ, ಮೈಸೂರು ವಾರ್ಸನ್ನ ಇಟ್ಟಿದ್ದಾರೆ. ಅದಾದ ನಂತರ ಕಮಿಷನರ್ ಆಳ್ವಿಕೆನ ಇಟ್ಟಿದ್ದಾರೆ. ನೇರವಾಗಿ ದಿವಾನ ಆಳ್ವಿಕೆಗೆ ಹೋಗ್ತಾರೆ. ಅಂದರೆ ಇದು ದಿವಾನ ಆಳ್ವಿಕೆ, ಹೈದರಾಲಿ, ಟಿಪ್ಪು, ಕಮಿಷನರ್ ರೂಲ್ ಓದಬೇಕಾದ್ರೆ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಓದ್ಕೊಳ್ಳಿ, ಭಾಳ ಹೆಲ್ಪ್ ಆಗುತ್ತೆ. ಅದಾದ ನಂತರ ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ. ಫಸ್ಟ್ ಆರ್ಮಡ್ ಸ್ಟ್ರಗಲ್. ಕರ್ನಾಟಕದಲ್ಲಿ ಸಶಸ್ತ್ರ ದಂಗೆಗಳು, ದೋಂಡಿಯವಾಗ ರೆಬಿಲಿಯನ್, ಕಿತ್ತೂರು ರೆಬಿಲಿಯನ್, ಸಿಂದಗಿ ರೆಬಿಲಿಯನ್, 1857 ರಿವೋಲ್ಟ್ ಇನ್ ಕರ್ನಾಟಕ. ಇದು ಪ್ರಿಲಿಮ್ಸ್ಗೂ ಓದ್ತೀರಾ, ಮೇನ್ಸ್ಗೂ ಓದ್ತೀರಾ, ಅಂದರೆ ಪ್ರಿಲಿಮ್ಸ್ ಕಮ್ ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ನೋಡ್ತೀರಾ. ಆಮೇಲೆ ಫ್ರೀಡಮ್ ಮೂವ್ಮೆಂಟ್, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ, ದಿವಾನ ಆಳ್ವಿಕೆ ಇಟ್ಟಿದ್ದಾರೆ ಮೇನ್ಸಲ್ಲೂ ಕೂಡ. ಸ್ವಾತಂತ್ರ್ಯ ಚಳುವಳಿ ಕರ್ನಾಟಕದಲ್ಲಿ ಸ್ವದೇಶಿ ಮೂವ್ಮೆಂಟ್ ಇನ್ ಕರ್ನಾಟಕ, ಹೋಮ್ ರೂಲ್ ಮೂವ್ಮೆಂಟ್ ಇನ್ ಕರ್ನಾಟಕ, ನಾನ್ ಕೋಆಪ್ರೇಷನ್ ಮೂವ್ಮೆಂಟ್ ಇನ್ ಕರ್ನಾಟಕ, ಓಕೆ, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಇನ್ ಕರ್ನಾಟಕ. ಇದನ್ನೆಲ್ಲ ನೀವು ಓದ್ತೀರಾ. ಓಕೆ, ಈ ಥರ ಕೆಲವು ಶ್ರೇಷ್ಠ ಅರಸರನ್ನ ಮಾತ್ರ ನಿಮಗೆ ಇಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಮೈಸೂರು ಒಡೆಯರ್ ಸಂಪೂರ್ಣವಾಗಿಲ್ಲ, ಆದರೆ ಚಿಕ್ಕದೇವರಾಜ ಒಡೆಯರ್, ಥರ್ಡ್ ಕೃಷ್ಣರಾಜ ಒಡೆಯರ್ನ ಇಟ್ಟಿದ್ದಾರೆ. ಒಂದೆರಡು ಎಕ್ಸೆಪ್ಷನ್ ಕೇಸಸ್ ಇದ್ದಾವೆ. ಅವ್ರನ್ನ ಓದಬೇಕಾದ್ರೆ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ದೃಷ್ಟಿಕೋನದಲ್ಲಿ ಓದ್ತೀರಾ. ಈ ಥರ ನಿಮಗೆ ಪ್ರಿಲಿಮ್ಸ್ಗೆ ಏನಿದೆ, ಮೇನ್ಸ್ಗೆ ಏನಿದೆ, ಪ್ರಿಲಿಮ್ಸ್ ಕಮ್ ಮೇನ್ಸ್ಗೆ ಏನಿದೆ ಅಷ್ಟನ್ನು ಓದ್ಕೊಂಡ್ರೆ ನಿಮ್ಮ KS ಪ್ರಿಪ್ರೇಷನ್ನು ಈಗಲೇ ಏನು ಶಾರ್ಟ್ಲಿ ನೋಟಿಫಿಕೇಷನ್ ಆಗ್ತಾಯಿದೆ, ಈ ಟೈಮಲ್ಲೇ ನೀವು ಮೇನ್ಸ್ಗೂ ಕೂಡ ಪ್ಲ್ಯಾನ್ ಮಾಡಿದ್ರೆ ಹಿಸ್ಟ್ರಿಯನ್ನು, ಇಂಡಿಯನ್ ಹಿಸ್ಟ್ರಿ ಪ್ರಿಲಿಮ್ಸ್ಗೆ ಓದಬೇಕಾದ್ರೆ ಮೇನ್ಸ್ಗೂ ಕೂಡ ಅದನ್ನು ಕಂಪ್ಲೀಟ್ ಮಾಡ್ಕೋಬೋದು. ಓಕೆ, ಇನ್ನು ನೀವು ನೋಡೋದಾದರೆ ಮೇನ್ ಸಿಲೆಬಸ್ನ ನೀವು ನೋಡೋದಾದರೆ, ಓಕೆ, ಇನ್ನು ಮೇನ್ ಸಿಲೆಬಸ್ಸಲ್ಲಿ ಏನಿದೆ ಅಂತ ನಾವು ನೋಡೋದಾದರೆ, ಓಕೆ, ಮೇನ್ಸಲ್ಲಿ ನಿಮಗೆ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಅಂತ ಹೇಳಿ ಇದೆ ಸಿಲೆಬಸ್ಸಲ್ಲಿ. ಸುಮಾರು ಹಿಸ್ಟ್ರಿನಲ್ಲಿ ನಿಮಗೆ 85 ಮಾರ್ಕ್ಸು ಮೇನ್ಸಲ್ಲಿ ಕೇಳ್ತಾರೆ. ಓಕೆ, 80ರಿಂದ 85 ಮಾರ್ಕ್ಸ್ಗೆ KS ಮೇನ್ಸ್ಗೆ ನಿಮಗೆ ಇಟ್ಟಿದ್ದಾರೆ. ಸಿಲೆಬಸ್ಸು ಕೂಡ ಅವರೇ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸುಮಾರು 7 to 8 ಕ್ವಶನ್ಸು ನಿಮಗೆ ಮೇನ್ಸಲ್ಲಿ ಬರುತ್ತೆ. ಫಸ್ಟ್ ಪೇಪರಲ್ಲಿ ಅಂದರೆ ಜನರಲ್ ಸ್ಟಡೀಸ್ 2ನಲ್ಲಿ ನಿಮಗೆ ಫಸ್ಟು ಯೂನಿಟೇ ನಿಮಗೆ KS ಮೇನ್ಸಲ್ಲಿ ಫಸ್ಟ್ ಯೂನಿಟೇ ಹಿಸ್ಟ್ರಿ ಇರುತ್ತೆ. ಸುಮಾರು 85 ಮಾರ್ಕ್ಸ್ಗೆ ನಿಮಗೆ 7 to 8 ಕ್ವಶನ್ಸು ಅಲ್ಲಿ ಬರುತ್ತೆ. ಅದರಲ್ಲಿ 6 ಯೂನಿಟ್ಗಳಿದ್ದಾವೆ. ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾದಲ್ಲಿ 6 ಯೂನಿಟ್ಸ್ ಇದ್ದಾವೆ. ಅದರಲ್ಲಿ ಫಸ್ಟು 2 ಯೂನಿಟು ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದು ಮೊದಲು 2 ಯೂನಿಟ್ಟು, ನೆಕ್ಸ್ಟ್ 4 ಯೂನಿಟ್ಟು ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದು. ಅಂದರೆ KS ಮೇನ್ಸಲ್ಲಿ ವೆಯ್ಟೇಜು ಕರ್ನಾಟಕ ಹಿಸ್ಟ್ರಿಗೆ ಇರುತ್ತೆ. ನೋಡಿ, ಇಲ್ಲಿ 7ರಿಂದ 8 ಕ್ವಶನ್ಸ್ ಕೇಳ್ತಾರೆ. 7ರಿಂದ 8 ಕ್ವಶನ್ಸಲ್ಲಿ ನಿಮಗೆ ಮ್ಯಾಕ್ಸಿಮಮ್ 4 ಕ್ವಶನ್ಸು ಕರ್ನಾಟಕ ಹಿಸ್ಟ್ರಿನಲ್ಲಿ ಬರುತ್ತೆ. ಇನ್ನು 4 ಅಥವಾ 3 ಕ್ವಶನ್ಸು, 3 or 4 ಕ್ವಶನ್ಸು, 3 to 4 ಕ್ವಶನ್ಸು ನಿಮಗೆ ಇಂಡಿಯನ್ ಹಿಸ್ಟ್ರಿನಲ್ಲಿ ಬರುತ್ತೆ. ಅಂದರೆ 4 ಫಿಕ್ಸು ಕರ್ನಾಟಕ ಹಿಸ್ಟ್ರಿನಲ್ಲಿ ನಿಮಗೆ KS ಮೇನ್ಸಿಗೆ ಬರೋದು. ಮೆಜಾರಿಟಿ ಕರ್ನಾಟಕ ಹಿಸ್ಟ್ರಿನ ನೆಗ್ಲೆಕ್ಟ್ ಮಾಡಿ ಹೋಗ್ತೀರಾ. ಮೇನ್ಸ್ ಆಗಬೇಕು ಅಂದರೆ KS ಮೇನ್ಸು, ಅದರಲ್ಲೂ ಹಿಸ್ಟ್ರಿ ಚೆನ್ನಾಗಿ ಆಗಬೇಕು ಅಂದರೆ ಕರ್ನಾಟಕ ಹಿಸ್ಟ್ರಿನ ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆಂದರೆ 4 ಕ್ವಶನ್ಸ್ ಬರುತ್ತೆ.
ಓಕೆ ಇಂಟು 12.5 ಅಂತಂದರೆ ನಿಮಗೆ ಸೊ ಅರೌಂಡ್ ಒಂದು 50 ಮಾರ್ಕ್ಸ್ಗೆ ನಿಮಗೆ ಕರ್ನಾಟಕ ಹಿಸ್ಟ್ರಿ ಇರುತ್ತೆ. ಸೊ 6 ಯೂನಿಟ್ ಇದೆ, ಅದರಲ್ಲಿ 2 ಯೂನಿಟ್ಟು ನಿಮಗೆ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದು. ಅದರಲ್ಲಿ ನೋಡಿ ಫಸ್ಟು ಯೂನಿಟಲ್ಲಿ ನಿಮಗೆ ನೋಡಿ ಯೂನಿಟ್ 1ಅಲ್ಲಿ ಕಲ್ಚರಲ್ ಆ್ಯಂಡ್ ಹೆರಿಟೇಜ್ ಆಫ್ ಇಂಡಿಯಾ ಅಂತ ಬರುತ್ತೆ. ಅದರಲ್ಲಿ ಏನಿದೆ, ಇಂಡಸ್ ಸಿವಿಲೈಸೇಷನ್, ಸಿಂಧು ಬಯಲಿನ ನಾಗರಿಕತೆ ಇದೆ. ಹಾಗಾದರೆ ಸಿಂಧು ಬಯಲಿನ ನಾಗರಿಕತೆ ಎಲ್ಲವನ್ನ ಮೇಯಿಸ್ಬೋದು ಅಗತ್ಯತೆ ಇಲ್ಲ. ಅವನಿಗೆ ಕೊಟ್ಟಿದ್ದಾನೆ ಡಿಸ್ಟಿಂಕ್ಷನ್ ಬಿಟ್ವೀನ್ ಇಂಡಸ್ ಆ್ಯಂಡ್ ವೇದಿಕ್ ಸಿವಿಲೈಸೇಷನ್. ಸಿಂಧು ನಾಗರಿಕತೆ ಮತ್ತು ವೈದಿಕ ನಾಗರಿಕತೆ ಅಥವಾ ವೈದಿಕ ಸಂಸ್ಕೃತಿಗೆ ಇರುವ ಅಸಾಮ್ಯತೆಗಳು, ಡಿಸಿಮಿಲ್ಯಾರಿಟೀಸ್ನ ಕೇಳಿದ್ದಾನೆ. ಆ್ಯಂಡ್ ಎವಲ್ಯೂಷನ್ ಆಫ್ ವರ್ಣದ ಉಗಮ, ಎವಲ್ಯೂಷನ್ ಆಫ್ ಜಾತಿಯ ಉಗಮ, ಆ್ಯಂಡ್ ರಿಲಿಜಿಯಸ್ ಕಂಡೀಷನ್ ಆ್ಯಂಡ್ ಎಮರ್ಜೆನ್ಸ್ ಆಫ್ ರಿಲಿಜಿಯಸ್ ಮೂವ್ಮೆಂಟ್. ಇಲ್ಲಿ ರಿಲಿಜಿಯಸ್ ಕಂಡೀಷನ್ಸ್ ಅಂತ ಕೇಳಿದ್ದಾನೆ, ಧಾರ್ಮಿಕ ಸ್ಥಿತಿಗತಿಗಳು ಅಂತ. ಧಾರ್ಮಿಕ ಸ್ಥಿತಿಗತಿಗಳು ಅಂದರೆ ಸೊ ಇಂಡಸ್ ಸಿಂಧು ಬಯಲಿನ ನಾಗರಿಕತೆಯ ಧಾರ್ಮಿಕ ಸ್ಥಿತಿಗತಿಗಳು ಮತ್ತು ವೈದಿಕ ಕಾಲದ ಧಾರ್ಮಿಕ ಸ್ಥಿತಿಗತಿಗಳು. ಅದೇ ಥರ ಎಮರ್ಜೆನ್ಸ್ ಆಫ್ ರಿಲಿಜಿಯಸ್ ಮೂವ್ಮೆಂಟ್ಸ್ ಅಂದರೆ ಜೈನ ಧರ್ಮ, ಬೌದ್ಧ ಧರ್ಮದ ಬಗ್ಗೆ ಕೇಳಿದ್ದಾನೆ. ಅಷ್ಟೇ, ಸ್ಪೆಸಿಫಿಕ್ಕಾಗಿ ಹೋಗ್ತಾನೆ. ಇನ್ನು ಲಿಟ್ರೇಚರ್ ನೋಡಿ, ಇಲ್ಲಿ ಲಿಟ್ರೇಚರನ್ನು ಕೇಳಿದ್ದಾನೆ, ಏನ್ಷಿಯಂಟ್ ಲಿಟ್ರೇಚರ್ ಅಂತ ಹಾಕ್ತಾನೆ. ಅಂದರೆ ಅದರಲ್ಲೂ ಪರ್ಟಿಕ್ಯುಲರ್ಲಿ ಸ್ಯಾನ್ಸ್ಕ್ರಿಟ್ ಲಿಟ್ರೇಚರ್, ಸಂಸ್ಕೃತ ಸಾಹಿತ್ಯ. ಅಂದರೆ ಏನ್ಷಿಯಂಟ್ ಇಂಡಿಯಾ ಪೀರಿಯಡಲ್ಲಿ ಸಂಸ್ಕೃತ ಸಾಹಿತ್ಯ ಯಾವ್ಯಾವುದಿತ್ತು. ಸೊ ಸ್ಯಾನ್ಸ್ಕ್ರಿಟ್ ಲಿಟ್ರೇಚರ್, ವೇದಿಕ್ ಲಿಟ್ರೇಚರ್, ವೈದಿಕ ಸಾಹಿತ್ಯ ಇದೆ. ಅದನ್ನು ವೈದಿಕ ಸಾಹಿತ್ಯವನ್ನು ಶ್ರುತಿ ಲಿಟ್ರೇಚರ್, ಸ್ಮೃತಿ ಲಿಟ್ರೇಚರ್ ಅಂತೀವಿ. ಅದೇ ಥರ ಎಪಿಕ್ಸ್, ಓಕೆ, ರಾಮಾಯಣ ಮಹಾಭಾರತ ಇಟ್ಟಿದ್ದಾರೆ. ಪುರಾಣಾಸ್, 18 ಪುರಾಣಗಳನ್ನು ನೀವು ಓದ್ತೀರಾ, ಅದೆಲ್ಲ ವೈದಿಕ ಸಾಹಿತ್ಯದ ಭಾಗವಾಗಿ ಓದ್ತೀರಾ. ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಲೈಫ್ ಆ್ಯಂಡ್ ಕಲ್ಚರ್. ವೈದಿಕ ಸಾಹಿತ್ಯದ ಪ್ರಭಾವ, ಭಾರತೀಯ ಜನಜೀವನದ ಮೇಲೆ ವೈದಿಕ ಸಾಹಿತ್ಯದ ಪ್ರಭಾವ ಯಾವ ಥರ ಇತ್ತು ಅಂತ. ಆ್ಯಂಡ್ ಪ್ರೋಸ್ ವರ್ಕ್ಸ್ ಆನ್ ಪೊಲಿಟಿ, ಓಕೆ, ರಾಜಕೀಯಕ್ಕೆ ಸಂಬಂಧಪಟ್ಟ ಗದ್ಯ ಕೃತಿಗಳು. ಫಾರ್ ಎಕ್ಸಾಂಪಲ್ ಬೃಹಸ್ಪತಿ ಬರ್ತಾರೆ, ಫಾದರ್ ಆಫ್, ಓಕೆ, ಅವ್ರನ್ನ ಅರ್ಥಶಾಸ್ತ್ರ ಅಂತಾರೆ. ಆಮೇಲೆ ಚಾಣಕ್ಯ ಬರ್ತಾನೆ, ಕೌಟಿಲ್ಯ ಬರ್ತಾನೆ. ಸೊ ಈ ಥರ. ಸೊ ನಮ್ಮ ಸಂಗಮ್ ಏಜಲ್ಲಿ ತಿರುಕ್ಕುರಳ್ ಅಂತ ಒಂದು ಬರುತ್ತೆ, ಓಕೆ, ಯುಕ್ತಿ ಕಲ್ಪತರು ಅಂತ. ಪ್ರೋಸ್ ಗದ್ಯ ಕೃತಿಗಳು, ರಾಜಕೀಯಕ್ಕೆ ಸಂಬಂಧಪಟ್ಟ ಗದ್ಯ ಕೃತಿಗಳು. ಅದೇ ಥರ ಎಥಿಕ್ಸ್, ನೀತಿಶಾಸ್ತ್ರ ಅಂತಾರೆ ಅದನ್ನು. ಪಂಚತಂತ್ರ ಆ್ಯಂಡ್ ಪಾಪ್ಯುಲರ್ ಸ್ಟೋರೀಸ್, ಪಂಚತಂತ್ರದ ಬಗ್ಗೆ ಕೇಳಿದ್ದಾರೆ, ವಿಷ್ಣು ಶರ್ಮಾ ಬರೆದಿರೋದು ನೋಡಿ. ಆ್ಯಂಡ್ ಮುಘಲ್ ಕಾಂಟ್ರಿಬ್ಯೂಷನ್ ಟು ಲಿಟ್ರೇಚರ್, ಸಾಹಿತ್ಯಕ್ಕೆ ಮುಘಲರ ಕೊಡುಗೆ. ನಾನು ಹೇಳಿದ್ದೇನೆ, ಡೆಲ್ಲಿ ಸುಲ್ತಾನರು ಇಟ್ಟಿಲ್ಲ, ಸಾಹಿತ್ಯಕ್ಕೆ ಮುಘಲರ ಕೊಡುಗೆ ಕೇಳ್ತಾನೆ. ಓಕೆ, ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಏನ್ಷಿಯಂಟ್ ಇಂಡಿಯಾ, ಪ್ರಾಚೀನ ಭಾರತದ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಅದರಲ್ಲಿ ಮ್ಯಾಥಮೆಟಿಕ್ಸ್, ಅಸ್ಟ್ರಾನಮಿ, ಓಕೆ, ಫಿಸಿಕ್ಸ್. ಏನ್ಷಿಯಂಟ್ ಇಂಡಿಯಾದಲ್ಲಿ ಫಿಸಿಕ್ಸ್ ಯಾವುದಿತ್ತು, ಓಕೆ, ಅದರಲ್ಲಿ ಫಾರ್ ಎಕ್ಸಾಂಪಲ್ ಶೂನ್ಯವಾದದ ಬಗ್ಗೆ ನಮ್ಗೆ ಐನ್ಸ್ಟೀನೇ ಹೇಳ್ತಾನೆ, E=mc², ಥಿಯರಿ ಆಫ್ ರಿಲೇಟಿವಿಟಿ ಐನ್ಸ್ಟೀನ್ ಥರ. ಪಕುದ ಕಾತ್ಯಾಯನ ಬರ್ತಾನೆ, ಓಕೆ. ಅದೇ ಥರ ನಮಗೆ ಕನ್ನಡ ಬರ್ತಾರೆ. ಸೊ ಕೆಮಿಸ್ಟ್ರಿ ಯಾವ ಥರ ಇತ್ತು, ಅದರಲ್ಲಿ ನಿಮಗೆ ನಾಗಾರ್ಜುನ ರಸವೈದ್ಯ, ರಸರತ್ನಾಕರ, ರಸರತ್ನ ಸಮುಚ್ಚಯ ಬರೀತಾನೆ, ಅವನಕ್ಕೆ ಫಾದರ್ ಆಫ್ ಕೆಮಿಸ್ಟ್ರಿ ಅಂತ ಕರೀತಾರೆ. ಬಾಟ್ನಿ ಯಾವ ಥರ ಇತ್ತು, ಸಸ್ಯಶಾಸ್ತ್ರ, ಝುವಾಲಜಿ ಯಾವ ಥರ ಇತ್ತು, ಫಿಸಿಯಾಲಜಿ ಯಾವ ಥರ ಇತ್ತು, ಮೆಡಿಸಿನ್ ಆ್ಯಂಡ್ ಇನ್ಕ್ಲೂಡಿಂಗ್ ಸರ್ಜರಿ, ಚರಕ ಸಂಹಿತ, ಸುಶ್ರುತ ಸಂಹಿತ, ಆಯುರ್ವೇದ ನಿಘಂಟು. ಸೊ ಅವನ್ನೆಲ್ಲ ಕೇಳ್ತಾರೆ. ಶಿಪ್ ಬಿಲ್ಡಿಂಗ್ ಇನ್ ಏನ್ಷಿಯಂಟ್ ಪೀರಿಯಡ್ ಅಂದರೆ ಇಂಡಸ್ ವ್ಯಾಲಿಯಿಂದ ನಾವು ನೋಡ್ತೀವಿ ಶಿಪ್ ಬಿಲ್ಡಿಂಗ್ ಇತ್ತು. ಯಾಕೆಂದರೆ ಲೋತಾಲ್, ರಂಗಪುರ್ ಇವೆಲ್ಲ ಬಂದರು ನಗರಗಳಿದ್ವು. ಓಕೆ, ಮೈನಿಂಗ್ ಆ್ಯಂಡ್ ಮೆಟಲರ್ಜಿ, ಓಕೆ, ಪ್ರಾಚೀನ ಕಾಲದಲ್ಲಿ ಗಣಿಗಾರಿಕೆ ಯಾವ ಥರ ಇತ್ತು, ಮೆಟಲರ್ಜಿ ಲೋಹ ತಂತ್ರಜ್ಞಾನ ಯಾವ ಥರ ಇತ್ತು. ಸೊ ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್, ಓಕೆ, ಸೊ ಇಂಜಿನಿಯರಿಂಗ್ ಮತ್ತು ವಾಸ್ತುಶಿಲ್ಪ ಯಾವ ಥರ ಇತ್ತು ನಾವು ನೋಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್. ಸೊ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ, ಅದರಲ್ಲಿ ಆರ್ಟ್ಸ್, ಕಲೆಗಳು ಅಂತ ಬರ್ತವೆ. ಅಂದರೆ ಕರ್ನಾಟಕವನ್ನು ಬಿಟ್ಟು, ಯಾಕೆಂದರೆ ಅದು ಕರ್ನಾಟಕ ಹಿಸ್ಟ್ರಿನಲ್ಲಿ ಬಂದ್ಬಿಡುತ್ತೆ. ದ ಮೌರ್ಯ ಆ್ಯಂಡ್ ಗುಪ್ತ ಪೀರಿಯಡ್, ಮೌರ್ಯ ಮತ್ತು ಗುಪ್ತರ ಕಾಲದ ಕಲೆಗಳು. ಮೌರ್ಯರ ಕಾಲದ ಕಲೆ ಯಾವ್ದು ಬರುತ್ತೆ, ಮೌರ್ಯನ್ ಆರ್ಕಿಟೆಕ್ಚರ್, ಓಕೆ, ಆ್ಯಂಡ್ ಸಾಂಚಿ ಸ್ಕಲ್ಪ್ಚರ್. ಅದೇ ಥರ ಗುಪ್ತರ ವಾಸ್ತುಶಿಲ್ಪ. ಏಕೆಂದರೆ ಇನ್ ದ ಫೀಲ್ಡ್ ಆಫ್ ಆರ್ಕಿಟೆಕ್ಚರ್ ಗುಪ್ತ ಏಜ್ ಇಸ್ ಕಾಲ್ಡ್ ಗೋಲ್ಡನ್ ಏಜ್, ಸುವರ್ಣ ಯುಗ ಅಂತ ಕರೀತಾರೆ. ಕ್ಲಾಸಿಕಲ್ ಏಜ್ ಅಂತ ಕರೀತಾರೆ. ಏಕೆಂದರೆ ದೇ ಸ್ಟಾರ್ಟೆಡ್ ನ್ಯೂ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ದಟ್ ಇಸ್ ಕಾಲ್ಡ್ ನಗರ ಸ್ಟೈಲ್, ನಗರ ಶೈಲಿಯನ್ನು ಪ್ರಾರಂಭ ಮಾಡ್ತಾರೆ. ಅದರಿಂದ ಈ ಸಲ IAS ಪ್ರಿಲಿಮ್ಸಲ್ಲೂ ಕೇಳಿದ್ದಾರೆ ಒಂದು ಕ್ವಶನ್ನು. ಖಜುರಾಹೋ ಆ್ಯಂಡ್ ಜೈನ ಟೆಂಪಲ್ಸ್, ಖಜುರಾಹೋ ದೇವಾಲಯಗಳು, ಚಾಂದೇಲಾಸ್ ಖಜುರಾಹೋ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ.
ಖಜುರಾಹೋನಲ್ಲಿ ಕನ್ಸ್ಟ್ರಕ್ಟೆಡ್ ಮೋರ್ ದೆನ್ 85 ಟೆಂಪಲ್ಸ್. ಅದೇ ಥರ ಜೈನ ಟೆಂಪಲ್ಸ್, ಜೈನ ದೇವಾಲಯಗಳು, ಜೈನ ಟೆಂಪಲ್ಸ್ ಅಟ್ ದಿಲ್ವಾರ ಅಂತ ಹೇಳಿ ಕೇಳ್ತಾರೆ. ಮೌಂಟ್ ಅಬುನಲ್ಲಿ ಜೈನ ದೇವಾಲಯಗಳು ಬರ್ತವೆ 5. ಓಕೆ, ಪಾರ್ಶ್ವನಾಥ ಸ್ವಾಮಿ, ಮಹಾವೀರ ಸ್ವಾಮಿ, ಪಿತಾಲಹಾರ್ ಅಂತ ಹೇಳಿ 5 ಜೈನ ದೇವಾಲಯಗಳು ಬರ್ತವೆ. ಓಕೆ, ಅದು ಒಡಿಸಿಯನ್ ಆರ್ಕಿಟೆಕ್ಚರ್. ಒಡಿಸ್ಸಾ ಅಂದರೆ ಒರಿಸ್ಸಾದಲ್ಲಿ ಪೂರಿನಲ್ಲಿರುವಂಥದ್ದು, ಭುವನೇಶ್ವರಲ್ಲಿರುವಂಥದ್ದು, ಕೊನಾರ್ಕ್ ಸನ್ ಟೆಂಪಲ್ ಇರ್ಬೋದು. ಸೊ ಇವನ್ನ ಕೇಳಿದ್ದಾರೆ. ಕಳಿಂಗ ಆರ್ಕಿಟೆಕ್ಚರ್ ಅಂತ ಕೂಡ ಕರೀತಾರೆ. ಪಲ್ಲವ ಆರ್ಕಿಟೆಕ್ಚರ್, ಚೋಳರ ವಾಸ್ತುಶಿಲ್ಪ, ಪಾಂಡ್ಯಾಸ್ ಕಾಂಟ್ರಿಬ್ಯೂಷನ್, ಪಾಂಡ್ಯರ ವಾಸ್ತುಶಿಲ್ಪ. ಸೊ ಮುಘಲ್ ಆರ್ಕಿಟೆಕ್ಚರ್ ನೋಡಿ, ಮುಘಲರ ಲಿಟ್ರೇಚರ್ ಆಯಿತು, ಮುಘಲ್ ಆರ್ಕಿಟೆಕ್ಚರ್ ಆಯಿತು. ಕ್ಯಾಥೆಡ್ರಲ್ ಆರ್ಕಿಟೆಕ್ಚರ್, ಪೋರ್ಚುಗೀಸ್ ಇಂಟ್ರೊಡ್ಯೂಸ್ಡ್ ನ್ಯೂ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಇನ್ ಇಂಡಿಯಾ, ದಟ್ ಇಸ್ ಕಾಲ್ಡ್ ಕ್ಯಾಥೆಡ್ರಲ್. ಅದರಲ್ಲಿ ನಿಮಗೆ ಸ್ಪೆಸಿಫಿಕ್ಕಾಗಿ 3 ಇಟ್ಟಿದ್ದಾನೆ. ಕ್ಯಾಥೆಡ್ರಲಲ್ಲಿ ನಿಮಗೆ ಬಾಮ್ ಜೀಸಸ್ ಬ್ಯಾಸಿಲಿಕಾ, ಸೆಂಟ್ ಥಾಮಸ್ ಚರ್ಚ್ ಆ್ಯಂಡ್ ಸೆಂಟ್ ಪೋಲ್ ಅಂತ 3 ಇಟ್ಟಿದ್ದಾನೆ. ಕ್ಯಾಥೆಡ್ರಲ್ ಶೈಲಿನಲ್ಲಿ ನಿರ್ಮಾಣ ಮಾಡ್ತಾರೆ. ಇನ್ನು ಪೇಂಟಿಂಗ್, ಅಜಂತಾ ಫ್ರೆಸ್ಕೋಸ್, ಅಜಂತಾ ಗುಹಚಿತ್ರಗಳು, ಗುಪ್ತರ ಕಾಲದ ಪೇಂಟಿಂಗನ್ನು ಇಟ್ಟಿದ್ದಾರೆ. ಮುಘಲ್ ಪೇಂಟಿಂಗ್ ನೋಡಿ, ಮುಘಲರ ಚಿತ್ರಕಲೆ ಇಟ್ಟಿದ್ದಾರೆ. ರಜಪೂತ್ ಪೇಂಟಿಂಗ್ ಆ್ಯಂಡ್ ಮ್ಯೂಸಿಕ್. ಸೊ ಕ್ಲಾಸಿಕಲ್ ಮ್ಯೂಸಿಕ್ ಇಟ್ಟಿದ್ದಾರೆ. ಹಿಂದೂಸ್ತಾನಿ, ಕಾರ್ನಾಟಿಕ್ ಇಟ್ಟಿದ್ದಾರೆ. ಅದೇ ಥರ ಫೋಕ್ ಆರ್ಟ್ಸ್ ಆಫ್ ಇಂಡಿಯಾ, ಜನಪದ ಕಲೆಗಳನ್ನು ಇಟ್ಟಿದ್ದಾರೆ. ನೆಕ್ಸ್ಟ್, ಇಂಡಿಯಾಸ್ ಕಾಂಟ್ರಿಬ್ಯೂಷನ್ಸ್ ಟು ಅಬ್ರಾಡ್, ಔಟ್ಸೈಡ್ ಇಂಡಿಯಾ ಅಂದರೆ ವಿದೇಶಗಳಿಗೆ ಭಾರತದ ಸಾಧನೆ, ಸಾಂಸ್ಕೃತಿಕ ಪ್ರಸಾರ ಯಾವ ಥರ ಆಯಿತು, ಸೆಂಟ್ರಲ್ ಏಷ್ಯಾಗೆ ಯಾವ ಥರ ಆಯಿತು. ಅಶೋಕ ಮತ್ತು ಕಾನಿಷ್ಕನ ಕಾಲದಲ್ಲಿ ಬೌದ್ಧ ಧರ್ಮ ಸ್ಪ್ರೆಡ್ ಆಗುತ್ತೆ. ಅದೇ ಥರ ಚೀನಾಗೆ ಯಾವ ಥರ ಆಯಿತು, ಚೀನಾಗೆ ಬೌದ್ಧ ಧರ್ಮ ಎಂಟ್ರ್ ಆಗುತ್ತೆ. ಚೀನಾದಿಂದ ಪಾಹಿಯಾನ್, ಯುಯನ್ ಸಾಂಗ್, ಇತ್ಸಿಂಗ್ ಎಲ್ಲ ಬರ್ತಾರೆ. ಜಪಾನ್ಗೆ ಯಾವ ಥರ ಆಯಿತು, 7th century AD ಬುದ್ಧಿಸಮ್ ಜಪಾನ್ಗೆ ಹೋಗುತ್ತೆ. ಸೌತ್ ಈಸ್ಟ್ ಏಷ್ಯಾ, ಆಗ್ನೇಯ ಏಷ್ಯಾ ರಾಷ್ಟ್ರಗಳು, ಕಾಂಬೋಡಿಯಾ, ಮಲಯ, ಸೊ ಆ ಭಾಗಗಳಲ್ಲಿ ಹಿಂದೂ ಸಂತತಿಗಳು ಆಳ್ವಿಕೆ ಮಾಡ್ತಾ ಇರ್ತವೆ. ಶೈಲೇಂದ್ರ ಸಂತತಿ, ಕೆಮೇರ್ ಡೈನಾಸ್ಟಿ ಇವೆಲ್ಲ ರೂಲ್ ಮಾಡ್ತಿರ್ತವೆ. ಆ್ಯಂಡ್ ಶ್ರೀಲಂಕಾಗೆ ಯಾವ ಥರ ಹೋಯಿತು, ಪರ್ಟಿಕ್ಯುಲರ್ಲಿ ಬೌದ್ಧ ಧರ್ಮ ಎಂಟ್ರ್ ಆಗುತ್ತೆ. ವಿಜಯಸಿಂಗವ ಅನ್ನೋನು ಬೌದ್ಧ ಧರ್ಮನ ಪ್ರಸಾರ ಮಾಡ್ತಾನೆ. ಆಮೇಲೆ ಅಶೋಕ ಮಹೇಲ ಸಂಘಮಿತ್ರನ ಕಳಿಸ್ತಾನೆ. ಸೊ ಆ ಥರ ಅದಕ್ಕಿಂತ ಮುಂಚೆ ರಾಮಾಯಣ ಕಾಲದಿಂದನೂ ಕಲ್ಚರಲಿ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಇಂಡಿಯಾ ಮತ್ತು ಶ್ರೀಲಂಕಾ ನಡುವೆ. ಸೊ ಅದ್ರ ಬಗ್ಗೆ ನಿಮಗೆ ಕೇಳ್ತಾ ಹೋಗ್ತಾನೆ. ಓಕೆ, ನೆಕ್ಸ್ಟ್, ರಿಲಿಜಿಯನ್ಸ್ ಆಫ್ ಇಂಡಿಯಾ, ಭಾರತದ ಧರ್ಮಗಳು. ಸೊ ಭಾರತದ ಧರ್ಮಗಳು ಅಂದರೆ ಸುಮಾರು 6 ಧರ್ಮಗಳು ಬರ್ತವೆ ಭಾರತದಲ್ಲಿ. ಆ 6 ಧರ್ಮಗಳನ್ನು ಕೂಡ ಇಟ್ಟಿದ್ದಾನೆ. ಹಿಂದೂ ಧರ್ಮ ಇರ್ಬೋದು, ಜೈನ ಧರ್ಮ, ಮುಖ್ಯವಾಗಿ ಬೌದ್ಧ ಧರ್ಮ. ಓಕೆ, ಅದೇ ಥರ ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಪಾರ್ಸಿ, ಈ ಧರ್ಮಗಳನ್ನು ನಿಮಗೆ ಸಿಲೆಬಸಲ್ಲಿ ಇಟ್ಟಿದ್ದಾನೆ. ಸೊ ರಿಲಿಜಿಯನ್ಸ್ ಆಫ್ ಇಂಡಿಯಾ, ಹಿಂದೂ ಧರ್ಮ, ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಕಾಮನ್ ಬಿಲೀಫ್ಸ್ ಆಫ್ ಹಿಂದೂ ಧರ್ಮ. ಹಿಂದೂ ಧರ್ಮದ ಸಾಮಾನ್ಯ ಲಕ್ಷಣಗಳು, ನಂಬಿಕೆಗಳನ್ನ ಕೇಳ್ತಾರೆ. ಪುರುಷಾರ್ಥ, 4 ಪುರುಷಾರ್ಥಗಳು ಬರ್ತವೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ರಿಚುವಲ್ಸ್, ಎಥಿಕ್ಸ್, ಫೆಸ್ಟಿವಲ್ಸ್ ಆ್ಯಂಡ್ ಪಿಲಿಗ್ರಮೇಜ್ ಸೆಂಟರ್ಸ್, ಅದನ್ನೇ ಕೇಳ್ತಾನೆ. ಹಿಂದೂಯಿಸಮ್ ಆ್ಯಸ್ ಎ ಫೆಡರೇಷನ್ ಆಫ್ ಸೆಕ್ಟ್ಸ್, 3 ಪಂಥಗಳ ಒಂದು ಸಂಗಮ ಅಂತ ಹೇಳ್ತಾರೆ. ಶೈವ ಪಂಥ, ವೈಷ್ಣವ ಪಂಥ, ಶಕ್ತ ಪಂಥ. 3 ಪಂಥಗಳು ಉಗಮ ಆಗ್ತವೆ, ಶೈವ, ವೈಷ್ಣವ, ಶಕ್ತ. ಓಕೆ, ಈ 3 ಪಂಥಗಳ ಬಗ್ಗೆ ನಮಗೆ ಉಲ್ಲೇಖ ಸಿಂಧೂ ನಾಗರಿಕತೆಯಲ್ಲೇ ಸಿಗುತ್ತೆ. ಓಕೆ, ಆದರೂ ನೋಡ್ತೀವಿ. ಫಿಲಾಸಫಿ ಆಫ್ ಉಪನಿಷತ್ಗಳ ತತ್ವ ನೋಡ್ತೀವಿ. ಆ್ಯಂಡ್ ಭಗವದ್ಗೀತಾ ಆ್ಯಂಡ್ ಯೋಗ ಆಫ್ ಪತಂಜಲಿ, ಫಿಲಾಸಫಿ ಆಫ್ ಪತಂಜಲಿ, ಭಗವದ್ಗೀತೆ ಬಗ್ಗೆ ಇಟ್ಟಿದ್ದಾನೆ. ಪತಂಜಲಿಯ ಯೋಗ ದರ್ಶನದ ಬಗ್ಗೆ ಇಟ್ಟಿದ್ದಾನೆ. ಇನ್ನು ಜೈನಿಸಮ್ ನೋಡಿ, ಜೈನ ಧರ್ಮ ಪೂರ್ತಿ ಮೇನ್ಸ್ಗೆ ಓದಬೇಕಾದ ಅಗತ್ಯತೆ ಇಲ್ಲ. ಓನ್ಲಿ ಪ್ರಿನ್ಸಿಪಲ್ಸ್ ಆಫ್ ಜೈನಿಸಮ್, ತತ್ವಗಳು. ರತ್ನತ್ರಯ, 3 ರತ್ನತ್ರಯಗಳು ಬರ್ತವೆ. ಸಮ್ಯಕ್ ಜ್ಞಾನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ಯ ಆ್ಯಂಡ್ ಸಮ್ಯಕ್ ದರ್ಶನ ಅಂತ ಹೇಳಿ. ಅದು ಕೋಡ್ಸ್ ಆಫ್ ಮಾರಲ್ಸ್, ಈಕ್ವಾಲಿಟಿ, ಸಮಾನತೆ, ಅಹಿಂಸಾ. ಆ್ಯಂಡ್ ಸೆಕ್ಟ್ಸ್, ದಿಗಂಬರ ಆ್ಯಂಡ್ ಶ್ವೇತಾಂಬರ, ದಿಗಂಬರ ಸೆಕ್ಟ್ಗಳ ಬಗ್ಗೆ ಕೇಳಿದ್ದಾನೆ. ಅದೇ ಥರ ಬೌದ್ಧ ಧರ್ಮದಲ್ಲೂ ಅಷ್ಟೇ, ಪೂರ್ತಿ ನಿಮಗೆ ಮೇನ್ಸಲ್ಲಿ ಇಟ್ಟಿಲ್ಲ. ಪ್ರಿನ್ಸಿಪಲ್ಸ್, ಬೌದ್ಧ ಧರ್ಮದ ತತ್ವಗಳು. 4 ನೋಬಲ್ ಟ್ರೂತ್ಸ್, ಸೊ 4 ಆರ್ಯ ಸತ್ಯಗಳು. 8 ಫೋಲ್ಡೆಡ್ ಪಾತ್, ಆರ್ಯಾಷ್ಟಾಂಗ ಮಾರ್ಗ. ನಿರ್ವಾಣ, ಮೋರಲ್ ಡಾಕ್ಟ್ರಿನ್ಸ್. ಸೆಕ್ಟ್ಸ್, ಹೀನಯಾನ ಆ್ಯಂಡ್ ಮಹಾಯಾನ, ಹೀನಯಾನ ಮತ್ತು ಮಹಾಯಾನ. ಇದನ್ನು ನಿಮಗೆ ರಿಲಿಜಿಯನ್ಸ್ ಆಫ್ ಇಂಡಿಯಾದಲ್ಲಿ ಇಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಅದಾದ ನಂತರ ಕ್ರಿಶ್ಚಿಯಾನಿಟಿ ಬಗ್ಗೆ ಇಟ್ಟಿದ್ದಾರೆ, ಕ್ರೈಸ್ತ ಧರ್ಮದ ಬಗ್ಗೆ ಇಟ್ಟಿದೆ. ಯಾಕೆಂದರೆ ಹಿಂದೂ ಭಾರತದಲ್ಲಿ ಇವತ್ತು ಅದು ಒಂದು ಧರ್ಮ, ಮೈನರ್ ರಿಲಿಜಿಯನ್. ಟೀಚಿಂಗ್ಸ್ ಆಫ್ ಜೀಸಸ್ ಕ್ರೈಸ್ಟ್,
ಯೇಸು ಕ್ರಿಸ್ತನ ಬೋಧನೆಗಳು, ಕ್ರಿಶ್ಚಿಯನ್ ಡಾಕ್ಟ್ರಿನ್ಸ್ ಅವರ ತತ್ವ ಸಿದ್ಧಾಂತಗಳು, ಥಿಯಾಲಜಿ ಗ್ರೂಪ್ಸ್, 2 ಗ್ರೂಪ್ಗಳು ಬರ್ತವೆ, ರೋಮನ್ ಆ್ಯಂಡ್ ಕ್ಯಾಥೋಲಿಕ್. ನಮ್ಮಲ್ಲಿ ಸೊ ಹಿಂದೂ ಧರ್ಮದಲ್ಲಿ ಶೈವ ವೈಷ್ಣವ ಶಕ್ತ ಇದ್ದಂತೆ, ಜೈನ ಧರ್ಮದಲ್ಲಿ ಶ್ವೇತಾಂಬರ ದಿಗಂಬರ ಇದ್ದಂತೆ, ಬೌದ್ಧ ಧರ್ಮದಲ್ಲಿ ಹೀನಯಾನ ಮಹಾಯಾನ ಇದ್ದಂತೆ, ಅವರಲ್ಲಿ 2 ಪಂಥಗಳು ಬರ್ತವೆ, ರೋಮನ್ ಆ್ಯಂಡ್ ಪ್ರೊಟೆಸ್ಟೆಂಟ್, ಕ್ಯಾಥೋಲಿಕ್ ಆ್ಯಂಡ್ ಪ್ರೊಟೆಸ್ಟೆಂಟ್ ಅಂತ ಬರ್ತವೆ. ಅದ್ರ ಬಗ್ಗೆ ಇಟ್ಟಿದ್ದಾನೆ. ಆರ್ಥೋಡಾಕ್ಸ್ ಚರ್ಚಸ್, ಪ್ರೊಟೆಸ್ಟೆಂಟ್ ಚರ್ಚಸ್, ಮಿಷನರಿ ಆ್ಯಕ್ಟಿವಿಟೀಸ್ ಇನ್ ಇಂಡಿಯಾ, ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳ ಚಟುವಟಿಕೆ ಅಂತ ಇಟ್ಟಿದ್ದಾನೆ. ಇನ್ನು ಇಸ್ಲಾಮನ್ನು ನೋಡೋದಾದರೆ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ಆಫ್ ಇಸ್ಲಾಂ. ಅದರಲ್ಲಿ ಗಾಡ್, ಇಸ್ಲಾಂನಲ್ಲಿ ದೇವರು ಅಂದರೆ ಏನು, ಬಿಕಾಸ್ ದೆ ಬಿಲೀವ್ಡ್ ಇನ್ ಮಾನೋಥಿಯಿಸಮ್. ಅದು ಬಗ್ಗೆ ಇಟ್ಟಿದ್ದಾನೆ. ಕನ್ಫೆಷನ್ ಆಫ್ ಫೈತ್, ಪಿಲ್ಲರ್ಸ್ ಆಫ್ ಇಸ್ಲಾಂ, 5 ಪಿಲ್ಲರ್ಗಳು, ಅವನ್ನ ಫರಾಯಿದ್ ಅಂತ ಕರೀತಾರೆ ಅಥವಾ ಆರ್ಕನಿ ಆಲ್ ಇಸ್ಲಾಂ ಅಂತ ಕರೀತಾರೆ. ಕಲೀಮಾ, ಜಕಾತ್, ನಮಾಜ್, ರೋಜಾ, ಅಜ್ ಇವು ಬರ್ತವೆ. ಅದೇ ಥರ ಸ್ಯಾಕ್ರೆಡ್ ಪ್ಲೇಸಸ್, ಡೇಸ್, ಫ್ಯಾಮಿಲಿ ಸಿಸ್ಟಮ್, ಅವರಲ್ಲಿ ಯಾವ ಥರ ಫ್ಯಾಮಿಲಿ ಸಿಸ್ಟಮ್ ಬರುತ್ತೆ. ಆ್ಯಂಡ್ ಆಲ್ಸೋ ಶರಿಯತ್, ಸೊ ಇಸ್ಲಾಮಿಕ್ ಲಾ, ಶರಿಯತ್ ಬಗ್ಗೆ ಇಟ್ಟಿದ್ದಾನೆ. ಸೂಫೀಸ್ ಆಫ್ ಕರ್ನಾಟಕ, ವೆರಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಸೂಫಿಗಳು ಅನೇಕ ಜನ ಬರ್ತಾರೆ. ನೂರುಲ್ಲಾ ಖಾದ್ರಿ, ಬಂದೇ ನವಾಜ್, ಹಜರತ್ ಖ್ವಾಜಾ ಬಂದೇ ನವಾಜ್, ಅವರು ಯಾರ ಟೈಮಲ್ಲಿ, ಡ್ಯೂರಿಂಗ್ ದ ಟೈಮ್ ಆಫ್ ಬಹಮನಿ ಆ್ಯಂಡ್ ಆದಿಲ್ ಶಾಹೀಸ್. ಸೊ ಅದು ನೋಡಿ 2014-17 2 ಸಲ KS ಪ್ರಿಲಿಮ್ ಮೈನ್ಸಲ್ಲಿ 2 ಸಲನೂ ಕೂಡ ಸೂಫಿಗಳ ಬಗ್ಗೆ ಕೇಳಿದ್ದಾನೆ ಕಂಟಿನ್ಯೂಸ್ ಆಗಿ. ಅದೇ ಥರ ಸೆಕ್ಟ್ಸ್, ಅವರಲ್ಲೂ ಕೂಡ 2 ಪಂಥಗಳು ಬರ್ತವೆ, ಶಿಯಾ ಆ್ಯಂಡ್ ಸುನ್ನಿ. ಅದೇ ಥರ ಸಿಖ್ ಧರ್ಮ, ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್, ಅವರ ತತ್ವಗಳು. ಯಾಕೆಂದರೆ 16th ಸೆಂಚುರಿನಲ್ಲಿ ಒಂದು ಹೊಸ ಧರ್ಮ ಸ್ಥಾಪನೆ ಆಗುತ್ತೆ ಗುರುನಾನಕರಿಂದ, ಸಿಕ್ಕಿಸಮ್. ಅದರ ಪ್ರಿನ್ಸಿಪಲ್ಸ್, ಪ್ರಾಕ್ಟೀಸಸ್ ಆ್ಯಂಡ್ ಇಟ್ಸ್ ಎವಲ್ಯೂಷನ್. ಸೊ ಅಲ್ಲಿ ಗುರುಗಳು ಬರ್ತಾರೆ, ಸುಮಾರು 10 ಜನ ಬರ್ತಾರೆ. ಅದರ ಎವಲ್ಯೂಷನ್ ಯಾವ ಥರ ಆಯಿತು ಅದ್ರ ಬಗ್ಗೆ ನಿಮಗೆ ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ. ನೆಕ್ಸ್ಟ್, ಟುವರ್ಡ್ಸ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯನ್ ಸೊಸೈಟಿ. ನೋಡಿ, ಇದು ಮಾತ್ರ ನಿಮಗೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನಲ್ಲಿ ಇಟ್ಟಿದ್ದಾರೆ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನಲ್ಲಿ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟಲ್ಲಿ ಇದೊಂದು ಚಾಪ್ಟರ್ನ ಇಟ್ಟಿದ್ದಾರೆ. ಸುಮಾರು 11 ಸಬ್ ಟಾಪಿಕ್ಸ್ ಬರ್ತವೆ ಇದರಲ್ಲಿ. ಎರಾಡಿಕೇಷನ್ ಆಫ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಾಂಗ್ಸ್, ಸಾಮಾಜಿಕ ಮತ್ತು ಧಾರ್ಮಿಕ ತಪ್ಪುಗಳ ನಿರ್ಮೂಲನೆ. ಅಂದರೆ ಆರ್ಯ ಸಮಾಜ, ಬ್ರಹ್ಮ ಸಮಾಜ, ರಾಮಕೃಷ್ಣ ಮಿಷನ್, ಇವರೆಲ್ಲ ಯಾವ ಥರ ಸಾಮಾಜಿಕ ಧಾರ್ಮಿಕ ದೋಷಗಳ ನಿರ್ವಹಣೆಗೆ ಕೆಲಸ ಮಾಡಿದ್ರು. ಸೊ ಹೌ ದೇ ಎರಾಡಿಕೇಟೆಡ್ ಸೋಷಿಯಲ್ ಈವಿಲ್ಸ್. ಬಿಕಾಸ್ ಆಫ್ ದ ಎಫರ್ಟ್ಸ್ ಆಫ್ ರಾಮಮೋಹನ್ ರಾಯ್, ಸತಿ ವಾಸ್ ಬ್ಯಾಂಡ್, ಸತಿ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ. ಅದೇ ಥರ ಬಿಕಾಸ್ ಆಫ್ ದ ಎಫರ್ಟ್ಸ್ ಆಫ್ ಈಶ್ವರಚಂದ್ರ ವಿದ್ಯಾಸಾಗರ್, ಸೊ ವಿಡೋ ರಿಮ್ಯಾರೇಜ್ ಆಕ್ಟ್ ವಾಸ್ ಪಾಸ್ಡ್. ಆ ಥರ ನಿಮಗೆ ಕೇಳ್ತಾರೆ. ನೆಕ್ಸ್ಟ್, ವೇದಾಸ್ ಫಾರ್ ಆಲ್ ಆ್ಯಂಡ್ ಕ್ಯಾಸ್ಟ್ಲೆಸ್ ಸೊಸೈಟಿ. ಸೊ ಅದು ಥೀಮ್ ಆಫ್ ಆರ್ಯ ಸಮಾಜದ ಒಂದು ತತ್ವ, ಅದನ್ನು ಇಟ್ಟಿದ್ದಾರೆ. ಐಡಿಯಲ್ ಆಫ್ ಸರ್ವಿಸ್ ಓರಿಯೆಂಟೆಡ್ ಇಟ್ಟಿದ್ದಾರೆ, ಸೇವಾ ತತ್ವ ಅಂತ. ಎಮ್ಯಾನ್ಸಿಪೇಷನ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್. ಡಿಪ್ರೆಸ್ಡ್ ಕ್ಲಾಸಸ್ ಅಂದರೆ ದಲಿತರ ಏಳಿಗೆ, ಸಬಲೀಕರಣ. 2 ನೇಷನ್ ಥಿಯರಿ ಆ್ಯಂಡ್ ಇಸ್ಲಾಮಿಕ್ ರಿವೈವಲಿಸಮ್. 2 ನೇಷನ್ ಥಿಯರಿ, ದ್ವಿರಾಷ್ಟ್ರ ಸಿದ್ಧಾಂತ. ಎಗೈನ್ 1906ಇಂದ 1947ವರೆಗೂ ಬರೀಬೇಕಾಗುತ್ತೆ. ಆ್ಯಂಡ್ ಇಸ್ಲಾಮಿಕ್ ರಿವೈವಲಿಸಮ್, ಇಸ್ಲಾಮಿಕ್ ಪುನರುಜ್ಜೀವನ. ಅಂದರೆ ಇಲ್ಲಿ ಮೂಮೆಂಟ್ಗಳು ಬರ್ತವೆ. ವಹಾಬಿ ಮೂಮೆಂಟ್ ಇರ್ಬೋದು, ಫರಾಯಿದ್ ಮೂಮೆಂಟ್ ಇರ್ಬೋದು, ದಿಯೋಬಂದ್ ಮೂಮೆಂಟ್ ಇರ್ಬೋದು, ಅದು. ಆಮೇಲೆ ಎಂಪವರ್ಮೆಂಟ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್ ಥ್ರೂ ರಿಲಿಜಿಯನ್ ಆ್ಯಂಡ್ ಎಜುಕೇಷನ್. ಸೊ ಡಿಪ್ರೆಸ್ಡ್ ಕ್ಲಾಸಸ್ನ ಯಾವ ಥರ ರಿಲಿಜಿಯನ್, ಧರ್ಮದ ಮೂಲಕ, ಶಿಕ್ಷಣದ ಮೂಲಕ ಎಜುಕೇಟ್ ಮಾಡಿದ್ರು. RV ಶಿಂದೆ ಡಿಪ್ರೆಸ್ಡ್ ಕ್ಲಾಸಸ್ ಮಿಷನ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಅದೇ ಥರ ಜ್ಯೋತಿಬಾ ಫೂಲೆ ಸತ್ಯಶೋಧಕ ಸಮಾಜದ ಮೂಲಕ ವರ್ಕ್ ಮಾಡ್ತಾರೆ. ಸೊ ಅಂಬೇಡ್ಕರ್ ಅವರು ಬಹಿಷ್ಕೃತ ಹಿತಕಾರಿಣಿ ಸಭಾದ ಮೂಲಕ ವರ್ಕ್ ಮಾಡ್ತಾರೆ. ಗಾಂಧೀಜಿಯವರು ಆಲ್ ಇಂಡಿಯಾ ಹರಿಜನ ಸೇವಕ ಸಂಘದ ಮೂಲಕ ವರ್ಕ್ ಮಾಡ್ತಾರೆ. ಸೊ ಅದನ್ನೆಲ್ಲ ನೀವು ಓದಬೇಕಾಗತ್ತೆ. ಸೊ ನೆಕ್ಸ್ಟ್ ಅದರಲ್ಲಿ ಕಂಟಿನ್ಯೂಯೇಷನ್ನು ನೋಡಿ, ಇಸ್ಲಾಂನ ಇಟ್ಟಿದ್ದಾರೆ. ಅದೇ ಥರ ಹಿಂದುತ್ವ ಆ್ಯಂಡ್ ಪೇಟ್ರಿಯಾಟಿಸಮ್, ಹಿಂದುತ್ವ ಮತ್ತು ದೇಶಭಕ್ತಿ ಎಲ್ಲಿಂದ ಶುರುವಾಗುತ್ತೆ? 1909ರಿಂದ. ಲಾಲಾ ಲಜಪತ್ ರಾಯ್ ಅವರು ಹಿಂದೂ ಮಹಾಸಭಾವನ್ನು ಶುರು ಮಾಡ್ತಾರೆ. ಅದಾದ ನಂತರ 1914ನಲ್ಲಿ ಅಮೃತ್ಸರದಲ್ಲಿ ಆಲ್ ಇಂಡಿಯಾ ಹಿಂದೂ ಮಹಾಸಭಾ ಪ್ರಾರಂಭ ಆಗುತ್ತೆ. ಮದನ್ ಮೋಹನ್ ಮಾಳವೀಯ, ಲಾಲಾ ಲಜಪತ್ ರಾಯ್, ಅಲ್ಲಿಂದ ಶುರುವಾಗುತ್ತೆ. ಆ್ಯಂಡ್ ಪೇಟ್ರಿಯಾಟಿಸಮ್. ಸೊ ಹಿಂದೂ ಮಹಾಸಭಾ, ಅಖಂಡ ಭಾರತ್, ಆ ರಿಲೇಟೆಡ್ ಓದ್ತೀರಾ. ನೆಕ್ಸ್ಟ್ ದ್ರಾವಿಡ ಮೂವ್ಮೆಂಟ್, ದ್ರಾವಿಡ ಚಳುವಳಿ.
ಓಕೆ, ದ್ರಾವಿಡ ಚಳುವಳಿಯ ಪಿತಾಮಹ ಯಾರು ಅಂದರೆ ಜ್ಯೋತಿಬಾ ಫೂಲೆ. ಅದಾದಮೇಲೆ ಜಸ್ಟಿಸ್ ಪಾರ್ಟಿ, ಪೆರಿಯಾರ್, ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್, ಇದನ್ನೆಲ್ಲ ನೋಡ್ತೀರಾ. ಸ್ಟ್ರಗಲ್ ಫಾರ್ ಎಮೆನ್ಸಿಪೇಷನ್ ಆಫ್ ದಲಿತ್ಸ್, ದಲಿತರ ಉದ್ಧಾರಕ್ಕೆ ಹೋರಾಟ ಮಾಡ್ತಾರೆ. ಅಂಡ್ ದೇರ್ ಎಂಪವರ್ಮೆಂಟ್, ಇಲ್ಲಿ ಅಂಬೇಡ್ಕರ್ ಓದ್ತೀರಾ, ಆರ್ ವಿ ಶಿಂದೆ ಓದ್ತೀರಾ, ಜ್ಯೋತಿಬಾ ಫೂಲೆ ಕಾಂಟ್ರಿಬ್ಯೂಷನ್ಸನ್ನು ಓದ್ತೀರಾ. ಓಕೆ, ದಲಿತರಿಗೆ ಗಾಂಧೀಜಿಯವರು ಕೂಡ ಹೋರಾಟ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಓದ್ತೀರಾ. ಸೋಷಿಯಲಿಸ್ಟ್ ಅಪ್ರೋಚ್ ನೋಡಿ, ಇಲ್ಲಿ ಸಾಮಾಜಿಕ ದೃಷ್ಟಿಕೋನ ಅಂತ ಇಟ್ಟಿದ್ದಾರೆ. ಅದರಲ್ಲಿ ಮತ್ತೆ ನಿಮಗೆ ಇಂಡಿಯನ್ ಕಮ್ಯುನಿಸ್ಟ್ ಪಾರ್ಟಿ 1920ನಲ್ಲಿ ತಾಷ್ಕೆಂಟಲ್ಲಿ ಶುರುವಾಗುತ್ತೆ. ಓಕೆ, ಎಮ್ ಎನ್ ರಾಯ್ ಅಥವಾ ಮನಬೇಂದ್ರನಾಥ್ ರಾಯ್ ಅವರು ಶುರು ಮಾಡ್ತಾರೆ. ಅದನ್ನು ಕಮ್ಯುನಿಸಮ್, ಭಾರತದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಯಾವ ಥರ ಉಪಗಮ ಆಯಿತು, CPI ಆಯಿತು, ಅದು 1966 ಸಂದರ್ಭದಲ್ಲಿ ವಿಭಜನೆ ಆಗುತ್ತೆ. ಆದಮೇಲೆ ನಕ್ಸಲ್ ಮೂಮೆಂಟ್ ಆಗುತ್ತೆ ಅದು. ಸೊ ಅದಾದಮೇಲೆ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ. ಓಕೆ, 1934ಅಲ್ಲಿ ಸೋಷಿಯಲಿಸ್ಟ್ ಪಾರ್ಟಿ ಆಗುತ್ತೆ. ಆಚಾರ್ಯ ಪಟುವರ್ಧನ್, ರಾಮ್ ಮನೋಹರ್ ಲೋಹಿಯಾ ಇವರೆಲ್ಲ. ಓಕೆ, ಜಯಪ್ರಕಾಶ್ ನಾರಾಯಣ್. ಅದೇ ಥರ ಅವ್ರದ್ದು ಟೋಟಲ್ ರೆವಲ್ಯೂಷನ್, ವೆರಿ ವೆರಿ ಇಂಪಾರ್ಟೆಂಟು. 2 ಸಲ ಕೇಳಿದರೆ ಟೋಟಲ್ ರೆವಲ್ಯೂಷನ್, ಸಂಪೂರ್ಣ ಕ್ರಾಂತಿ. 1975 ಇಂದಿರಾ ಗಾಂಧಿ ವಿರುದ್ಧ ಜಯಪ್ರಕಾಶ್ ನಾರಾಯಣ್ ಬಿಹಾರದಲ್ಲಿ ಶುರು ಮಾಡ್ತಾರೆ. ಇನ್ನು ಗ್ರಾಮ್ ಸ್ವರಾಜ್ ಅಂದರೆ ಏನು, ಗಾಂಧಿ ಪರಿಕಲ್ಪನೆನ ಇಟ್ಟಿದ್ದಾರೆ. ಗ್ರಾಮ ಸ್ವರಾಜ್ ಅಂದರೆ ಏನಿರಬೇಕು. ಅದೇ ಥರ ಗಾಂಧಿ ಸತ್ಯಾಗ್ರಹ ಪರಿಕಲ್ಪನೆ ಯಾವ ಥರ ಇತ್ತು. ಸೊ ಅದನ್ನು ಯಾವ ಥರ ಬ್ರಿಟಿಷರ ವಿರುದ್ಧ ಒಂದು ವೆಪನ್ ಆಗಿ ಬಳಸ್ಕೊಂಡ್ರು. ನೆಕ್ಸ್ಟ್ ಭೂದಾನ ಮೂವ್ಮೆಂಟ್, ಭೂದಾನ ಚಳುವಳಿ 1951ನಲ್ಲಿ ಶುರು ಮಾಡ್ತಾರೆ. ಆಚಾರ್ಯ ವಿನೋಬಾ ಭಾವೆ ಭೂದಾನ ಮೂವ್ಮೆಂಟ್ ಅಥವಾ ಗ್ರಾಮದಾನ ಮೂವ್ಮೆಂಟನ್ನು ಶುರು ಮಾಡ್ತಾರೆ. ಸುಮಾರು 13 ವರ್ಷ ಇರುತ್ತೆ ಈ ಚಳುವಳಿ. ಸೊ ಅದ್ರ ಬಗ್ಗೆ ಕೇಳಿದ್ದಾರೆ. ಅದು ಮುಂದೆ ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆಗಿ ಬರೋದಕ್ಕೆ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಭೂದಾನ ಚಳುವಳಿ ಪೋಚಂಪಲ್ಲಿನಲ್ಲಿ ಶುರು ಮಾಡ್ತಾರೆ, ಆಂಧ್ರದಲ್ಲಿ. ಯಾರು? ಆಚಾರ್ಯ ವಿನೋಬಾ ಭಾವೆ, ದ ಸ್ಪಿರಿಚುವಲ್ ಸಕ್ಸೆಸರ್ ಆಫ್ ಗಾಂಧೀಜಿಯವರ ಧಾರ್ಮಿಕ ಉತ್ತರಾಧಿಕಾರಿ. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್. ಪೋಸ್ಟ್ ಇಂಡಿಪೆಂಡೆನ್ಸ್ ಏರಾದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಮೂವ್ಮೆಂಟ್ ಬರೋದಕ್ಕೆ ಅದು ಕೂಡ ನಿಮಗೆ ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ. ಸೊ ಇಷ್ಟು ನಿಮಗೆ 6 ಟಾಪಿಕಲ್ಲಿ 2 ಟಾಪಿಕ್ ನಿಮಗೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನ ಇಟ್ಟಿದ್ದಾನೆ. ಇನ್ನು ಉಳಿದಿದ್ದು ನೋಡಿ 3, 4, 5, 6 ಇನ್ನು 4 ಯೂನಿಟ್ಸು ಕರ್ನಾಟಕ ಹಿಸ್ಟ್ರಿನಲ್ಲಿ ಇಟ್ಟಿದ್ದಾನೆ. ಫ್ರಮ್ ಕದಂಬಾಸ್ ಟು ಹೊಯ್ಸಳಾಸ್, ಕದಂಬರಿಂದ ಹೊಯ್ಸಳರವರೆಗೆ. ಅದರಲ್ಲಿ ನೋಡಿ ಆ್ಯಂಟಿಕ್ವಿಟಿ ಆಫ್ ಕರ್ನಾಟಕದ ಪ್ರಾಚೀನತೆ. ಈ ಪ್ರದೇಶವನ್ನು ಕರ್ನಾಟಕ ಅಂತ ಯಾವಾಗಿಂದ ಕರೀತಾ ಇದ್ರು. ಆ್ಯಂಟಿಕ್ವಿಟಿ ಆಫ್ ಕನ್ನಡ ಲ್ಯಾಂಗ್ವೇಜ್, ಕನ್ನಡ ಭಾಷೆಯ ಪ್ರಾಚೀನತೆ. ಸೊ ನಾವು ಬ್ರಹ್ಮಗಿರಿ ಅಶೋಕನ ಇಸಿಲಾ ಶಾಸನದಿಂದ ನೋಡ್ತೀವಿ. ಅದೇ ಥರ ಗಾಥಾ ಸಪ್ತಶತಿ, ಶಾತವಾಹನ ಕಾಯಿನ್ಸ್, ಅಲ್ಮಿಡಿ ಶಾಸನ, ಅವನ್ನೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಆ್ಯಂಟಿಕ್ವಿಟಿ ಆಫ್ ಕನ್ನಡ ಲಿಟ್ರೇಚರ್, ಕನ್ನಡ ಸಾಹಿತ್ಯದ ಪ್ರಾಚೀನತೆ ನಮಗೆ ಎಲ್ಲಿಂದ ಓದ್ತೀವಿ. ಸೊ 845ಅಲ್ಲಿ ಅಮೋಘವರ್ಷ ನೃಪತುಂಗ ಅಥವಾ ಶ್ರೀ ವಿಜಯ ಅಥವಾ ಕವೀಶ್ವರ, ಸೊ ಕವಿರಾಜ ಮಾರ್ಗ ಬರೀತಾರೆ, ಅಲ್ಲಿಂದ ಶುರುವಾಗುತ್ತೆ. ಎಕ್ಸ್ಟೆಂಟ್ ಆಫ್ ಕನ್ನಡ ನಾಡು, ಕನ್ನಡ ನಾಡಿನ ವಿಸ್ತಾರ ಯಾವ ಥರ ಇತ್ತು. ಸೊ ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಗೆಜೆಟಿಯರ್ಸ್, ಮ್ಯೂಸಿಯಂ ಆ್ಯಂಡ್ ಆರ್ಚಿವ್ಸ್. ಓಕೆ, ಪ್ರಿಸರ್ವೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್, ನಮ್ಮ ಐತಿಹಾಸಿಕ ಸ್ಥಳಗಳನ್ನು ಯಾವ ಥರ ಪ್ರೊಟೆಕ್ಟ್ ಮಾಡ್ತಾರೆ. ಓಕೆ, ಅದೇ ಥರ ವರ್ಕ್ ಆಫ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ASA ಅವರು, ಭಾರತದ ಪುರಾತತ್ವ ಇಲಾಖೆಯವರು ಯಾವ ಥರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇನ್ ಕರ್ನಾಟಕದಲ್ಲಿ ಸಾಂಸ್ಕೃತಿಕ ಸೈಟ್ಸ್ಗಳು ಎಲ್ಲೆಲ್ಲಿದ್ದಾವೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ 1986ಅಲ್ಲಿ ಹಂಪೆ, 1987ಅಲ್ಲಿ ಪಟ್ಟದಕಲ್ಲು, ಸೊ 2023ರಲ್ಲಿ ಸೊ ಹೊಯ್ಸಳ ಟೆಂಪಲ್, ಹಳೇಬೀಡು, ಬೇಲೂರು, ಸೋಮನಾಥ್ಪುರದವ್ರು ಸೇರಿಸಿದ್ದಾರೆ. ಅದು ನೋಡಿ, ನಿಮಗೆ ಗೊತ್ತಿದ್ದರೆ ಅಟ್ಲೀಸ್ಟು ಏನೋ ಒಂದು ಎಕ್ಸಾಮಲ್ಲಿ ಅಟೆಂಡ್ ಮಾಡ್ಬೋದು. ನೆಕ್ಸ್ಟು ಫ್ರಮ್ ಕದಂಬಾಸ್ ಟು ಹೊಯ್ಸಳಾಸ್, ಕದಂಬರಿಂದ ಹೊಯ್ಸಳರವರೆಗೆ. ನೋಡಿ ಅವ್ರ ಕಾಂಟ್ರಿಬ್ಯೂಷನ್. ಪೊಲಿಟಿಕಲ್ ಹಿಸ್ಟ್ರಿ ಇಲ್ಲ. ಪೊಲಿಟಿಕಲ್ ಹಿಸ್ಟ್ರಿನ ನೀವು ಪ್ರಿಲಿಮ್ಸ್ಗೆ ಓದ್ತೀರಾ, ಬಟ್ ಮೇನ್ಸ್ಗೆ ಓದಲ್ಲ. ಕಾಂಟ್ರಿಬ್ಯೂಷನ್ ಟು ಆರ್ಕಿಟೆಕ್ಚರ್, ಕದಂಬರಿಂದ ಹೊಯ್ಸಳರವರೆಗೆ ಅವರ ಕೊಡುಗೆಗಳು ಯಾವುದಕ್ಕೆ. ಆರ್ಕಿಟೆಕ್ಚರ್, ವಾಸ್ತುಶಿಲ್ಪಕ್ಕೆ, ಸ್ಕಲ್ಪ್ಚರ್, ಮೂರ್ತಿಶಿಲ್ಪ, ಲಿಟ್ರೇಚರ್ ಆ್ಯಂಡ್ ರಿಲಿಜಿಯನ್. ಸೊ ಕದಂಬರಿಂದ ಹೊಯ್ಸಳರವರೆಗೆ ಕೊಡುಗೆಗಳನ್ನ ಮಾತ್ರ, ಕಲ್ಚರಲ್ ಕಾಂಟ್ರಿಬ್ಯೂಷನ್ಸನ್ನು ಮಾತ್ರ ನಿಮಗೆ ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ. ಓಕೆ, ಅದಾದ ನಂತರ ನಿಮಗೆ ವಿಜಯನಗರಕ್ಕೆ ಬಂದರೆ, ವಿಜಯನಗರದಲ್ಲಿ ಏನೇನು ಇಟ್ಟಿದ್ದಾರೆ, ಇಲ್ಲಿ ಸ್ವಲ್ಪ ಪೊಲಿಟಿಕಲ್ ಹಿಸ್ಟ್ರಿ ಇಟ್ಟಿದ್ದಾರೆ. ವಿಜಯನಗರಕ್ಕೆ ಬಂದರೆ, ವಿಜಯನಗರ ಎಂಪೈರ್ ಆರಿಜಿನ್, ವಿಜಯನಗರದ ಉಗಮ, ಮೂಲ. ಅಲ್ಲಿ 2 ಥಿಯರಿ ಬರ್ತವೆ, ಕನ್ನಡ ಆರಿಜಿನ್ ಥಿಯರಿ, ಆಂಧ್ರ ಆರಿಜಿನ್ ಥಿಯರಿ.
ಏಮ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ಆಫ್ ದ ಎಂಪೈರ್, ಅವರು ಏನಕ್ಕೋಸ್ಕರ ಹರಿಹರ ಮತ್ತು ಬುಕ್ಕರಾಯ ಎಸ್ಟಾಬ್ಲಿಷ್ ಮಾಡಿದ್ರು, ಓಕೆ, ಎಗೇನ್ಸ್ಟ್ ಇಸ್ಲಾಮಿಕ್ ಇನ್ವೇಷನ್. ಅದೇ ಥರ ವಿದ್ಯಾರಣ್ಯ. ನೋಡಿ, ಪೊಲಿಟಿಕಲ್ ಹಿಸ್ಟ್ರಿ ಕೇಳಿದ್ದಾರೆ. ಪೊಲಿಟಿಕಲ್ ಹಿಸ್ಟ್ರಿ ಯಾರ್ಯಾರು ಕೇಳಿದ್ದಾರೆ? ಹರಿಹರ, ಬುಕ್ಕ, ಇಮ್ಮಡಿ ದೇವರಾಯ, ಕೃಷ್ಣದೇವರಾಯ, ಅಳಿಯರಾಮರಾಯ. ಹರಿಹರ, ಬುಕ್ಕ, ಸೆಕೆಂಡ್ ದೇವರಾಯ, ಕೃಷ್ಣದೇವರಾಯ, ಅಳಿಯರಾಮರಾಯ, ಇಷ್ಟು ಜನರದ್ದು ಮಾತ್ರ ರಾಜಕೀಯ ಇತಿಹಾಸ ಪೊಲಿಟಿಕಲ್ ಹಿಸ್ಟ್ರಿನ ಕೇಳಿದ್ದಾರೆ. ಅದೇ ಥರ ಬ್ಯಾಟಲ್ ಆಫ್ ತಾಳಿಕೋಟ, ಲಾಸ್ಟ್ ಕೇಸ್ ಮೈನ್ಸಲ್ಲಿ ಕೇಳಿದ್ದಾರೆ. ಕಾನ್ಸಿಕ್ವೆನ್ಸಸ್ಸನ್ನೇ ಕೇಳಿದ್ದಾರೆ. ಗ್ಲೋರಿ ಆಫ್ ದ ಕ್ಯಾಪಿಟಲ್ ಸಿಟಿ, ವಿಜಯನಗರದ ವೈಭವ ಯಾವ ಥರ ಇತ್ತು, ವಿದೇಶಿಯ ವರ್ಣನೆಯಲ್ಲಿ ಸಿಗುತ್ತೆ. ಅಡ್ಮಿನಿಸ್ಟ್ರೇಷನ್, ಸೊಸೈಟಿ, ವಿಜಯನಗರದ ಆಡಳಿತ ಯಾವ ಥರ ಇತ್ತು, ಸಮಾಜ ಯಾವ ಥರ ಇತ್ತು, ಎಕಾನಮಿ, ರಿಲಿಜಿಯನ್, ಆರ್ಟ್ಸ್, ಪೇಂಟಿಂಗ್, ಅಂದರೆ ಸಾಂಸ್ಕೃತಿಕ ಸಾಧನೆಗಳು ವಿಜಯನಗರದ್ದು ಸಂಪೂರ್ಣವಾಗಿಟ್ಟಿದ್ದಾರೆ. ಡ್ಯಾನ್ಸ್, ಲಿಟ್ರೇಚರ್, ಆರ್ಕಿಟೆಕ್ಚರ್, ಸ್ಕಲ್ಪ್ಚರ್ ಆ್ಯಂಡ್ ಫಾರಿನ್ ಅಕೌಂಟ್ಸ್, ವಿದೇಶಿಯರು ಬರ್ತಾರೆ. ನಿಕೋಲೋ ಡಿ ಕಾಂಟಿ, ಅಬ್ದುಲ್ ರಜಾಕ್, ಡೊಮಿಂಗೋ ಪೇಸ್, ಬರ್ಬೋಸಾ, ನ್ಯೂನಿಚ್, ಇವ್ರದ್ದೆಲ್ಲ ಕೇಳಿದ್ದಾರೆ. ಇನ್ನು ಧಾರ್ಮಿಕ ಪಂಥಗಳು, ರಿಲಿಜಿಯಸ್ ಸೆಕ್ಟ್ಸ್, ಶಂಕರಾಚಾರ್ಯ, ಯಾಕೆಂದರೆ ಶಂಕರಾಚಾರ್ಯ ಶಾರದಾ ಪೀಠವನ್ನು ಶುರು ಮಾಡ್ತಾರೆ, ಕರ್ನಾಟಕ ರಿಲೇಟೆಡ್ ಇದೆ. ರಾಮಾನುಜಾಚಾರ್ಯ 20 ವರ್ಷ ಮೇಲ್ಕೋಟೆನಲ್ಲಿರ್ತಾರೆ. ಮಧ್ವಾಚಾರ್ಯ, ವೀರಶೈವ. ನೋಡಿ, ಮಿಡಿವಲ್ ಭಕ್ತಿ ಮೂಮೆಂಟ್ ಇಟ್ಟಿಲ್ಲ. ಕಬೀರ್ನಾಗಲಿ, ರಮಾನಂದನಾಗಲಿ, ಮೀರಾಬಾಯಿ, ಚೈತನ್ಯ, ಇವ್ರದ್ದಾರ್ದು ಇಟ್ಟಿಲ್ಲ. ಕರ್ನಾಟಕ ರಿಲೇಟೆಡ್ ಯಾರಿದ್ದಾರೆ ಅವ್ರದ್ದು ಮಾತ್ರ ನಿಮಗೆ ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ. ಅದು ವಚನ ಮೂಮೆಂಟ್, ವಚನ ಚಳುವಳಿ, ಬಸವೇಶ್ವರ, ಹರಿದಾಸ ಮೂಮೆಂಟ್, ಶಕ್ತ ಪಂಥ. ಶಕ್ತ ಅಂದರೆ ಡಾಕ್ಟ್ರಿನ್ ಆಫ್ ಶಕ್ತಿ, ದೇವಿ ದುರ್ಗಿಯನ್ನು ಪೂಜೆ ಮಾಡೋದು. ಪಶುಪತ ಸೆಕ್ಟ್, ಪಶುಪತ ಪಂಥ, ಕರ್ನಾಟಕದಲ್ಲಿ ಪಶುಪತ ಪಂಥ ಸಿಗುತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ. ನೆಕ್ಸ್ಟ್, ಆಫ್ಟರ್ ವಿಜಯನಗರ ಆ್ಯಂಡ್ ಭಕ್ತಿ ಮೂವ್ಮೆಂಟ್, ಬಹಮನೀಸ್. ಬಹಮನೀಸ್ ಪೊಲಿಟಿಕಲ್ ಹಿಸ್ಟ್ರಿ ಮೇನ್ಸಲ್ಲಿ ಇಟ್ಟಿಲ್ಲ, ಪ್ರಿಲಿಮ್ಸ್ಗೆ ಓದಬೇಕು. ಮೇನ್ಸಲ್ಲಿ ಪೊಲಿಟಿಕಲಿ ಬಂದರೆ ಮೊಹಮ್ಮದ್ ಗವಾನ್ ಮಾತ್ರ ಇಟ್ಟಿದ್ದಾರೆ. ಇನ್ನು ಕಲ್ಚರಲ್ ಕಾಂಟ್ರಿಬ್ಯೂಷನ್ಸನ್ನು ಇಟ್ಟಿದ್ದಾರೆ. ಬಹಮನಿ ಶಾಹೀಸ್, ನೋಡಿ, ಮೊಹಮ್ಮದ್ ಗವಾನ್ ಓದಬೇಕಾಗತ್ತೆ ಕಂಪ್ಲೀಟ್, ಯಾಕೆಂದರೆ ಅವನು ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ಆಗಿರ್ತಾನೆ. ಥರ್ಡ್ ಮೊಹಮ್ಮದ್ ಶಾನ ಪ್ರಧಾನಮಂತ್ರಿ. ಸೊ ಅವನು ಒಳ್ಳೆ ಕಾಂಟ್ರಿಬ್ಯೂಷನನ್ನು ಕೊಡ್ತಾನೆ. ಕಾಂಟ್ರಿಬ್ಯೂಷನ್ಸ್ ಆಫ್ ಬಹಮನಿ ಆ್ಯಂಡ್ ಆದಿಲ್ ಶಾಹೀಸ್ ಆಫ್ ಬಿಜಾಪುರ್ ಟು ಲಿಟ್ರೇಚರ್ ಆ್ಯಂಡ್ ಆರ್ಕಿಟೆಕ್ಚರ್. ಬಹಮನಿ ಮತ್ತು ಆದಿಲ್ ಶಾಹಿಗಳ ಕೊಡುಗೆ ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆ ಅಷ್ಟನ್ನು ಇಟ್ಟಿದ್ದಾನೆ. ನೆಕ್ಸ್ಟ್, ಸೂಫೀಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಸೂಫಿ ಸಂತರು. ಸೊ ಬಿಜಾಪುರಕ್ಕೆ ಬರ್ತಾರೆ, ಗುಲ್ಬರ್ಗಾಗೆ ಬರ್ತಾರೆ, ಸೊ ಅಲ್ಲಿ ಬೀದರ್ಗೆ ಬರ್ತಾರೆ. ಸೊ ಅಲ್ಲಿ ಯಾವ ಥರ ಇದ್ದರು ಅಂತ. ಇನ್ನು ಮೈಸೂರು ಒಡೆಯರಿಗೆ ಬಂದರೆ ಚಿಕ್ಕದೇವರಾಜ ಒಡೆಯರ್ ಇದ್ದಾರೆ. ಚಿಕ್ಕದೇವರಾಜ ಒಡೆಯರ್ ಗ್ರೇಟೆಸ್ಟ್ ಕಿಂಗು, ಅದರಿಂದ ಕೇಳಿದ್ದಾರೆ. ಚಿಕ್ಕದೇವರಾಜ ಒಡೆಯರ್ ಕಾಂಟ್ರಿಬ್ಯೂಷನ್ಸ್. ಸೊ ಅವ್ರದ್ದು ನವಕೋಟಿ ನಾರಾಯಣ ಅಂತಾರೆ, ರಾಜ ಜಗದೇವ, ಜಗದ್ಗುರು. ಸೊ ಅದರಿಂದ ಅವನನ್ನು ಕೇಳಿದ್ದಾರೆ. ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಓಕೆ, ಯಲಹಂಕ ನಾಡಪ್ರಭು, ಕೆಂಪೇಗೌಡರು, 2ನೇ ಕೆಂಪೇಗೌಡರು ಕೇಳಿದ್ದಾರೆ. ನಾಯಕ ಸಾಬ್ ಕೆಳದಿ, ಚಿತ್ರದುರ್ಗ ನಾಯಕರು, ಹೈದರಾಲಿ, ಟಿಪ್ಪು, ಇವ್ರ ಬಗ್ಗೆ ಕೇಳಿದ್ದಾರೆ. ಓಕೆ, ಸೊ ಇದನ್ನು ನಿಮಗೆ ಕರ್ನಾಟಕ ಹಿಸ್ಟ್ರಿನಲ್ಲಿ ಇಟ್ಟಿದ್ದಾರೆ. ನೆಕ್ಸ್ಟ್, ಮಾಡರ್ನ್ ಮೈಸೂರು, ಆಧುನಿಕ ಮೈಸೂರು 1799 ಟು 1947. 1799 1947ವರೆಗೂ ಆಧುನಿಕ ಮೈಸೂರು ಯಾವ ಥರ ಇತ್ತು. ಥರ್ಡ್ ಕೃಷ್ಣರಾಜ ಒಡೆಯರ್ ಆ್ಯಂಡ್ ಇಸ್ ಕಾಂಟ್ರಿಬ್ಯೂಷನ್ಸ್. 3ನೇ ಕೃಷ್ಣರಾಜ ಒಡೆಯರ್, ಅವರ ಸಾಧನೆಗಳು, ಏಕೆಂದರೆ 50ಕ್ಕೂ ಹೆಚ್ಚು ಕೃತಿಗಳನ್ನು ಬರೀತಾರೆ. ಆರ್ಮ್ಡ್ ರೆಬಿಲಿಯನ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಸಶಸ್ತ್ರ ದಂಗೆ, ದೋಂಡಿಯವಾಗ ರೆಬಿಲಿಯನ್, ಸಿಂದಗಿ ರೆಬಿಲಿಯನ್, ಓಕೆ, ಕಿತ್ತೂರು ರೆಬಿಲಿಯನ್, ರಾಯಣ್ಣ ರೆಬಿಲಿಯನ್, ಓಕೆ, 1857 ರಿವೋಲ್ಟ್ ಇನ್ ಕರ್ನಾಟಕ, ಇದ್ರ ಬಗ್ಗೆ ಕೇಳಿದ್ದಾರೆ. ಕಮಿಷನರ್ಸ್ ರೂಲ್ ಕೇಳಿದ್ದಾರೆ. ಕಮಿಷನರ್ ಆಳ್ವಿಕೆಯಲ್ಲಿರುತ್ತೆ ಮೈಸೂರು. ಸೊ ಕಮಿಷನರ್ಸ್ ಬರ್ತಾರೆ. ಓಕೆ, ಯಾರು? ಕರ್ನಲ್ ಬ್ರಿಂಗ್ಸು, ಕರ್ನಲ್ ಮಾರಿಸನ್, ಓಕೆ. ಆಫ್ಟರ್ ದಟ್ ಮಾರ್ಕ್ ಕಬ್ಬನ್, ಲೂಯಿಸ್ ಬೋರಿಂಗ್, ರಿಚರ್ಡ್ ಮೇಡ್, ದಾಲಿಯಾಲ್, ಸ್ಯಾಂಡರ್ಸ್, GB ಗಾರ್ಡನ್. ಸೊ ಅವರ ಕಮಿಷನರ್ ರೂಲ್ಸು, ಅವ್ರ ಸಾಧನೆಗಳನ್ನು ನೋಡ್ತೀವಿ. ನಿಜಾಮ್ ರೂಲ್ ಇನ್ ಹೈದರಾಬಾದ್ ಕರ್ನಾಟಕ. ಹೈದರಾಬಾದ್ ಕರ್ನಾಟಕದಲ್ಲಿ ನಿಜಾಮ್ ರೂಲ್ನ ಕೇಳ್ತಾರೆ. ಓಕೆ, ನಿಜಾಮನ ಆಳ್ವಿಕೆಗೆ ಬರುತ್ತೆ ಹೈದರಾಬಾದ್ ಕರ್ನಾಟಕದ. ಆ ಪ್ರಾಂತ್ಯದಲ್ಲಿ ಸುಮಾರು 9 ನಿಜಾಮ್ದಿರು ಬರ್ತಾರೆ. ಲಾಸ್ಟ್ ನಿಜಾಮ ಇರ್ತಾನೆ ಒಸ್ಮಾನ್ ಅಲಿ ಖಾನ್ ಸಿದ್ದಿಕಿ. ಅವನೇನೋ 1990ನಲ್ಲಿ ಮುಲ್ಕಿ ರೂಲ್ ತರ್ತಾನೆ, ಅದನ್ನು ನೀವು ನೋಡ್ತೀರಾ. ಅದೇ ಥರ ಪ್ರೋಗ್ರೆಸ್ ಆಫ್ ಮೈಸೂರು ಅಂಡರ್ ದಿವಾನ್ಸ್. ಸೊ 1881
1947ವರೆಗೂ ಸುಮಾರು 9 ದಿವಾನರು ಬರ್ತಾರೆ. ಓಕೆ, ರಂಗಾಚಾರ್ಲು, ಶೇಷಾದ್ರಿ ಅಯ್ಯರ್, ಮಾಧವರಾವ್, ಕೃಷ್ಣರಾವ್, ಓಕೆ, ವಿಶ್ವೇಶ್ವರಯ್ಯ, ಓಕೆ, ಕಾಂತರಾಜ ಅರಸ್ ಇರ್ಬೋದು. ಸೊ ಈ ಥರ ಮಿರ್ಜಾ ಇಸ್ಮಾಯಿಲ್ ಇರ್ಬೋದು, ನ್ಯಾಪತಿ ಮಾಧವರಾವ್, ಆರ್ಕಾಟ್ ರಾಮಸ್ವಾಮಿ ಮುದಲಿಯಾರ್. ಸೊ ಇವ್ರದ್ದು ಕಾಂಟ್ರಿಬ್ಯೂಷನ್ಸನ್ನು ಯಾವ ಥರ ಪ್ರೋಗ್ರೆಸ್ ಆಯಿತು ಮೈಸೂರು, ಅದನ್ನು ನಿಮಗೆ ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ. ಫ್ರೀಡಮ್ ಮೂಮೆಂಟ್ ಇನ್ ಕರ್ನಾಟಕ ನೋಡಿ, ಇಂಡಿಯನ್ ಫ್ರೀಡಮ್ ಮೂಮೆಂಟ್ ಇಲ್ಲ, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ. ಸೊ ಫ್ರೀಡಮ್ ಮೂಮೆಂಟ್ ಇನ್ ಕರ್ನಾಟಕ ಆ್ಯಂಡ್ ಯೂನಿಫಿಕೇಷನ್. ರೈಸ್ ಆಫ್ ನ್ಯಾಷನಲಿಸಮ್, ಕರ್ನಾಟಕದಲ್ಲಿ ಯಾವ ಥರ ರಾಷ್ಟ್ರೀಯತೆ ಉಗಮ ಆಗುತ್ತೆ, ಪ್ರೀ ಗಾಂಧಿಯನ್ ಎರ. ಯಾಕೆಂದರೆ ಕರ್ನಾಟಕದಲ್ಲೂ 1885 ಸ್ವಾತಂತ್ರ್ಯ ಚಳುವಳಿ ಪ್ರಾರಂಭ ಆಗುತ್ತೆ. ಯಾಕೆಂದರೆ 1885 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಸ್ಟಾಬ್ಲಿಷ್ಡ್ ಅಟ್ ಬಾಂಬೆನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಸೊ WC ಬ್ಯಾನರ್ಜಿ, ಮೈಟ್ ಹ್ಯಾವ್ ಸ್ಟಡಿಡ್, WC ಬ್ಯಾನರ್ಜಿ ಅದರ ಅಧ್ಯಕ್ಷತೆ ವಹಿಸಿರ್ತಾರೆ. 72 ಜನ ಭಾಗವಹಿಸಿರ್ತಾರೆ. ಅದರಲ್ಲಿ ಕರ್ನಾಟಕದಿಂದ 4 ಜನ ಭಾಗವಹಿಸಿರ್ತಾರೆ. ಬಾಟೆ, ಸದಾಶಿವ, ಮುದಲಿಯಾರ್, ಕೊಲಾಚಲ ವೆಂಕಟರಾವ್, ನಾರಾಯಣ್ ಚಂದವರ್ಕರ್, ಇವರೆಲ್ಲ ಅಲ್ಲಿಂದನೇ ಶುರುವಾಗುತ್ತೆ. ಆ್ಯಂಡ್ ಗಾಂಧಿಯನ್ ಎರ, ಗಾಂಧಿ ಯುಗ, ಅದನ್ನು ಕೇಳ್ತಾರೆ. ಅದರಲ್ಲಿ ರೋಲ್ ಆಫ್ ತಿಲಕ್ ಇನ್ ಫ್ರೀಡಮ್ ಮೂಮೆಂಟ್ ಇನ್ ಕರ್ನಾಟಕ, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿಗೆ ತಿಲಕರ ಪಾತ್ರ, ಗಾಂಧಿಯವರ ಪಾತ್ರ. ಅದೇ ಥರ ಫ್ರೀಡಮ್ ಮೂಮೆಂಟ್ ಇನ್ ಕರ್ನಾಟಕದಲ್ಲಿ 1935 ನಂತರ ಶುರುವಾಗುತ್ತೆ. ರಮಾನಂದ ತೀರ್ಥ ಶುರು ಮಾಡ್ತಾರೆ. ಒಂದೇ ಮಾತರಂ ಮೂಮೆಂಟು, ಹೈದರಾಬಾದ್ ಕರ್ನಾಟಕ ಲಿಬರೇಷನ್ ಮೂಮೆಂಟು, ಅದೆಲ್ಲ ಓದ್ತೀರ. ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಕರ್ನಾಟಕದಲ್ಲಿ ಯಾರು, ಗಂಗಾಧರರಾವ್ ದೇಶಪಾಂಡೆ ಇರ್ಬೋದು, ಆಲೂರು ವೆಂಕಟರಾವ್ ಇರ್ಬೋದು, ಈ ಥರ. ಸೊ ಅರ್ಡೀಕರ್ ಇರ್ಬೋದು, ಕಾಕಾ ಕಾರ್ಕೇನ್ ಇರ್ಬೋದು, ಈ ಥರ ಪರ್ಸನಾಲಿಟೀಸ್ಗಳನ್ನ ಕೇಳ್ತಾನೆ, ಇಟ್ಟಿದ್ದಾರೆ ಸಿಲೆಬಸ್ಸಲ್ಲಿ. ನೆಕ್ಸ್ಟ್ ಕರ್ನಾಟಕ ಏಕೀಕರಣ. ಕಾಸಸ್ ಆ್ಯಂಡ್ ರೈಸ್ ಆಫ್ ಯೂನಿಫಿಕೇಷನ್ ಮೂಮೆಂಟ್, ಕರ್ನಾಟಕ ಏಕೀಕರಣಕ್ಕೆ ಕಾರಣಗಳನ್ನ ಕೇಳ್ತಾರೆ. ಯಾವ ಕಾರಣದಿಂದ ಆಯಿತು? ಆಲೂರು ವೆಂಕಟರಾವ್, ಯಾಕೆಂದರೆ ಆರ್ಕಿಟೆಕ್ಟ್ ಆಫ್ ಕನ್ನಡ ನಾಡು, ಕನ್ನಡ ಕುಲಪುರೋಹಿತ ಅಂತ ಕರೀತಾರೆ ಅವರು. ಸೊ ರೋಲ್ ಆಫ್ ಲಿಟ್ರಸಿ, ಕನ್ನಡ ಏಕೀಕರಣಕ್ಕೆ ಸಾಹಿತ್ಯದ ಪಾತ್ರ. ಆ್ಯಂಡ್ ರೋಲ್ ಆಫ್ ಕಲ್ಚರಲ್ ಆರ್ಗನೈಸೇಷನ್ಸ್. ಸೊ ಕರ್ನಾಟಕ ವಿದ್ಯಾವರ್ಧಕ ಸಂಘ 1890 ಧಾರವಾಡದಲ್ಲಿ ಶುರುವಾಗುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಲ್ಲಿ ಶುರುವಾಗುತ್ತೆ 1950. 1960 ಕನ್ನಡ ಸಭಾ ಶುರುವಾಗುತ್ತೆ. ಅದನ್ನೇ ರೋಲ್ ಆಫ್ ಕಲ್ಚರಲ್ ಆರ್ಗನೈಸೇಷನ್ಸ್. ರೋಲ್ ಆಫ್ ಪ್ರಿಂಟ್ ಮೀಡಿಯಾ, ಓಕೆ, ಮಂಗಳೂರು ಸಮಾಚಾರ ಅಂತ ಶುರುವಾಗುತ್ತೆ 840 ಸಂದರ್ಭದಲ್ಲಿ. ಸೊ ಅಲ್ಲಿಂದ ಪತ್ರಿಕೆಗಳು ಆಗುತ್ತೆ. ಆಮೇಲೆ 3 ಸ್ಟೇಜಸ್ ಇನ್ ಯೂನಿಫಿಕೇಷನ್ ಆಫ್ ಕರ್ನಾಟಕ, ಅಲ್ಲಿ ದಾರ್ ಕಮಿಟಿ ಓದ್ತೀರಾ, JVP ಕಮಿಟಿ ಓದ್ತೀರಾ, ಫಜಲ್ ಅಲಿ ಕಮಿಟಿನ ನೋಡ್ತೀರಾ. ಇನ್ನು ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಡೆವಲಪ್ಮೆಂಟ್ಸ್, ಲಾಸ್ಟ್ ಪಾರ್ಟು, ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿಗಳು, ಅದನ್ನು ನೋಡ್ತೀರಾ. ಸ್ಪ್ರೆಡ್ ಆಫ್ ಎಜುಕೇಷನ್ ಬೈ ಮಿಷನರಿ, ಬ್ಯಾಸಲ್ ಮಿಷನ್ ಅಂತ ಬರುತ್ತೆ ಕರ್ನಾಟಕದಲ್ಲಿ. ಬ್ಯಾಸಲ್ ಮಿಷನ್ ಬರುತ್ತೆ, ವೆಸ್ಲಯನ್ ಮಿಷನ್ ಬರುತ್ತೆ. ಓಕೆ, ಅವರೆಲ್ಲ ಫಾರಿನರ್ಸ್ ಬರ್ತಾರೆ. ಅವರೆಲ್ಲ ಏನು ಮಾಡ್ತಾರೆ, ಪ್ರಿಂಟಿಂಗ್ ಪ್ರೆಸ್ನ ಶುರು ಮಾಡ್ತಾರೆ. ಬಿಬ್ಲಿಯಾಟಿಕಾ ಪ್ರಕಾಶಿಕ ಅಂತ ತರೀತಾರೆ. ತಾಳೆಗರಿ ಮೇಲೆ ಇದ್ದವನ್ನೆಲ್ಲನ ಅವ್ರೇನು ಮಾಡ್ತಾರೆ, ಪ್ರಿಂಟ್ ಹಾಕ್ಸ್ತಾರೆ. ಅದನ್ನೇ ರೋಲ್ ಆಫ್ ಸ್ಪ್ರೆಡ್ ಆಫ್ ಎಜುಕೇಷನ್ ಮಿಷನರಿ ಆ್ಯಂಡ್ ವಾಲಂಟ್ರಿ ಬಾಡೀಸ್, ಪ್ರಿಂಟಿಂಗ್ ಆ್ಯಂಡ್ ದ ಪ್ರೆಸ್, ಲಿಟ್ರರಿ, ಸ್ಕಾಲರ್ಲಿ ಸ್ಟಡೀಸ್, ನ್ಯೂ ಜನರ್ಸ್ ಇನ್ ಕನ್ನಡ ಲಿಟ್ರೇಚರ್, ಕನ್ನಡ ಸಾಹಿತ್ಯದ ಹೊಸ ಪ್ರಕಾರಗಳು. ಅದನ್ನೇ ನವೋದಯ, ನವ್ಯ, ಅದರಲ್ಲಿ ಓದ್ತೀರ. ವಿಮರ್ಶೆ, ಸಣ್ಣ ಕತೆ, ಈ ಥರದವೆಲ್ಲ ಹೊಸ ಪ್ರಕಾರಗಳು ಉಗಮ ಆಗ್ತವೆ. ಅದು. ಸೊ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್, ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ. 1918 ಮಿಲ್ಲರ್ಸ್ ಕಮಿಷನ್ನ ಮಾಡ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್, ಜಸ್ಟಿಸ್ ಮಿಲ್ಲರ್ ನೇತೃತ್ವದಲ್ಲಿ. ಅದು. ಓಕೆ, ಮಿಲ್ಲರ್ ಕಮಿಟಿ ರಿಪೋರ್ಟ್. ಆ್ಯಂಡ್ ಫೋಕ್ ಆರ್ಟ್ಸ್ ಆಫ್ ಕರ್ನಾಟಕದ ಜನಪದ ಕಲೆಗಳು. ಇಷ್ಟು ನಿಮಗೆ KS ಮೈನ್ಸಲ್ಲಿ ಸಿಲೆಬಸ್ಸಲ್ಲಿ. ಸೊ ಓದಬೇಕಾದ್ರೆ ನೀವು ಪ್ರಿಲಿಮ್ಸ್ಗೆ ಏನಿದೆ, ಮೇನ್ಸ್ಗೆ ಏನಿದೆ, ಪ್ರಿಲಿಮ್ಸ್ ಕಂಡು ಮೇನ್ಸ್ ಏನಿದೆ, ಇಷ್ಟನ್ನು ನೀವು ಇಟ್ಕೊಂಡ್ರೆ ನಿಮ್ಮ ಪ್ರಿಪ್ರೇಷನ್ನು ತುಂಬ ಈಸಿ ಆಗುತ್ತೆ. ಓಕೆ ಅಂತ ಹೇಳ್ತೀವಿ. ಸದ್ಯದಲ್ಲೇ ತರಗತಿಗಳನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಆಸಕ್ತರು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ. ಓಕೆ, ಥ್ಯಾಂಕ್ ಯು.